ಓಕೆ ಫೈನ್. ಸೊ ನೋಡಿ, ಲಾಸ್ಟ್ ಕ್ಲಾಸಲ್ಲಿ ನಾವೇನು ಡಿಸ್ಕಸ್ ಮಾಡಿದ್ವಿ, ವರ್ಚುವಲ್ ಎನ್ವೈರ್ನ್ಮೆಂಟನ್ನು ಕ್ರಿಯೇಟ್ ಮಾಡಿದ್ವಿ. ದೆನ್ ನಮ್ಮ ನೋಟ್ಬುಕ್ ಕ್ರಿಯೇಟ್ ಮಾಡ್ಕೊಂಡ್ವಿ. ವರ್ಚುವಲ್ ಎನ್ವೈರ್ನ್ಮೆಂಟಲ್ಲಿ ನಮಗೆ ಬೇಕಾಗಿರೋ ಲೈಬ್ರರೀಸ್ನೆಲ್ಲ ಇನ್ಸ್ಟಾಲ್ ಮಾಡ್ಕೊಂಡ್ವಿ, requirements.txt ಬರೆದು. ಓಕೆ, ಆಮೇಲೆ ಕ್ರಾಪ್ ರೆಕಮೆಂಡೇಶನ್ ಪ್ರಾಜೆಕ್ಟಿಗೆ ಬೇಕಾಗಿರೋ ಡೇಟಾ ಸೆಟ್ ನಾನು ಕ್ಯಾಗಲಿಂದ ಡೌನ್ಲೋಡ್ ಮಾಡಿದ್ದೆ, ಅದನ್ನು ಇಲ್ಲಿ ಪೇಸ್ಟ್ ಮಾಡಿ. ಸೊ ಈ ಫೈಲಲ್ಲಿ ಇಷ್ಟು ಆಟ್ರಿಬ್ಯೂಟ್ಸ್ ಇದೆ. ಎನ್ ಪಿ ಕೆ ಟೆಂಪರೇಚರ್ ಹ್ಯೂಮಿಡಿಟಿ ಇಲ್ಲಿದೆ ನೋಡಿ, ಎನ್ ಪಿ ಕೆ ಟೆಂಪರೇಚರ್ ಹ್ಯೂಮಿಡಿಟಿ, ಪಿ ಹೆಚ್ ರೈನ್ಫಾಲ್, ಲೇಬಲ್ ಅಂತ ಇದೆ. ಇದು ನಮ್ಮ ಟೋಟಲ್ ಡೇಟಾ ಸೆಟ್ಸ್. ಸೊ ಈ ಡೇಟಾ ಸೆಟ್ನ ನಾವು ಎರಡು ಥರ ಡಿವೈಡ್ ಮಾಡ್ತೀವಿ. ಈ ಎನ್ನಿಂದ ರೈನ್ಫಾಲ್ ತನಕ ಇರೋದನ್ನ ನಾವೇನಂತೀವಿ, ಫೀಚರ್ಸ್ ಅಂತೀವಿ ಅಥವಾ ಇನ್ಪುಟ್ ಅನ್ಬೋದು. ಲಾಸ್ಟ್ ಕಾಲಮ್ ಇದೆಯಲ್ಲ, ಇದು ಲೇಬಲ್, ಅದನ್ನ ನಾವು ವೈ ಅಥವಾ ಟಾರ್ಗೆಟ್ ಅಂತೀವಿ. ಔಟ್ಪುಟ್ ಅನ್ಬೋದು ಅಥವಾ ಟಾರ್ಗೆಟ್ ಅನ್ಬೋದು. ನೀವು ಇದೆರಡು ವರ್ಡ್ಸ್ ನಿಮಗೆ ನೆನಪಿರ್ಬೇಕು. ಫೀಚರ್ಸ್ ಅಂದ್ರೂ ಒಂದೇ, ಇನ್ಪುಟ್ ಅಂದ್ರೂ ಒಂದೇ, ಔಟ್ಪುಟ್ ಅಂದ್ರೂ ಒಂದೇ, ಟಾರ್ಗೆಟ್ ಅಂದ್ರೂ ಒಂದೇ. ಈ ತರ ಇದೆ. ಸೊ ಈ ಎಲ್ಲ ಇನ್ಫಾರ್ಮೇಶನ್ ಅನ್ನ ರೀಡ್ ಮಾಡಿ, ಇದ್ರ ಮೇಲೆ ಪ್ರೋಸೆಸ್ ಮಾಡಿ, ಇದಕ್ಕೆ ML ಅಲ್ಗಾರಿದಮ್ ಅಪ್ಲೈ ಮಾಡೋದಕ್ಕೆ ನಮಗೆ ಬೆಸ್ಟ್ ಐಡಿ ಯಾವುದು, ನೋಟ್ಬುಕ್. ಅದಕ್ಕೆ ಇದನ್ನ ತಗೊಂಡಿದ್ವಿ. ಆಮೇಲೆ ಎಕ್ಸ್ಟರ್ನಲ್ ಫೈಲ್ಸ್ ಅನ್ನ ರೀಡ್ ಮಾಡೋದಕ್ಕೆ ನಮಗೆ ಸಪೋರ್ಟ್ ಮಾಡೋ ಪ್ಯಾಕೇಜ್ ಯಾವುದು, ಪ್ಯಾಂಡಾಸ್. ಅದಕ್ಕೆ ಇಲ್ಲಿ ಪ್ಯಾಂಡಾಸ್ನ ನಾವು ಇಲ್ಲಿ ಇಂಪೋರ್ಟ್ ಮಾಡ್ಕೊಂಡಿವಿ. ಇಲ್ಲಿ ಬರ್ದಿದ್ದೀವಿ ನೋಡಿ, ಇಲ್ಲಿ ಇಂಪೋರ್ಟ್ ಪ್ಯಾಂಡಾಸ್ ಆಸ್ PD. ಅದ್ರದ್ದು ವರ್ಷನ್ ನೋಡ್ಕೊಂಡ್ವಿ. ಆಮೇಲೆ ನಮ್ಮ ಫೈಲನ್ನು ರೀಡ್ ಮಾಡಿದ್ದೀವಿ. ಡೇಟಾ ಸೆಟ್ ಇಸ್ ಈಕ್ವಲ್ ಟು pd.read.csv, ಕಾಮ ಸಪ್ರೇಟೆಡ್ ವ್ಯಾಲ್ಯೂ. ಈ ಫೈಲ್ ನಮ್ದು ಇಲ್ಲಿ ಹೆಂಗಿದೆಯೋ ಆ ಥರನೇ ಕೊಡಬೇಕು. ಸೊ ರೀಡ್ ಆಯಿತು. ಅದರಲ್ಲಿ ಬಂದಿದೆಯಾ ಇಲ್ವಾ ಅಂತ ಇಲ್ಲಿ ಕನ್ಫರ್ಮ್ ಮಾಡ್ಕೊಂಡೆ. ನೋಡಿ, ನಿನ್ನೆ ನಾವು ಇಷ್ಟು ಬರ್ದಿದ್ವಿ. ಈಗ ಇವತ್ತು ನೀವು ಮತ್ತೆ ಈ ಡೇಟಾ ಸೆಟ್ ಮೇಲೆ ವರ್ಕ್ ಮಾಡಬೇಕು ಅಂದರೆ ಮತ್ತೆ ನಿಮ್ಮ ಪ್ರೋಗ್ರಾಮನ್ನು ರನ್ ಮಾಡಬೇಕು. ಈ ನೋಟ್ಬುಕ್ನ ಮತ್ತೆ ಹೊಸದಾಗಿಂದ ರನ್ ಮಾಡಿ ಹೋಗಬೇಕು. ಅದಕ್ಕೆ ನಾನೇನು ಮಾಡ್ತೀನಿ, ಇಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ. ಇಂಪೋರ್ಟ್ ಪ್ಯಾಂಡಾಸ್ ಆಸ್ PD ಅಂತಿದೆಯಾ, ಇಲ್ಲಿಗೆ ಬಂದ್ಬಿಟ್ಟು ಇಲ್ಲಿ ಮೇಲ್ಗಡೆ ನೋಡಿ, ಇಲ್ಲೊಂದು ಆಪ್ಷನ್ ಇದೆ. ಫಸ್ಟು ಎಕ್ಸಿಕ್ಯೂಟ್ ಅಬೋವ್ ಸೆಲ್ಸ್ ಅಂತಿದೆ, ಪಕ್ಕದ ನೋಡಿ ಎಕ್ಸಿಕ್ಯೂಟ್ ಸೆಲ್ ಅಂಡ್ ಬಿಲೋ ಅಂತ ಇದೆ. ಅಂದ್ರೆ ಏನರ್ಥ, ನೀವು ಇದನ್ನ ಕ್ಲಿಕ್ ಮಾಡಿದ್ರೆ ಈ ಸೆಲ್ಲು ಎಕ್ಸಿಕ್ಯೂಟ್ ಆಗಿ ಕೆಳಗಡೆ ಇರೋ ಎಲ್ಲ ಸೆಲ್ಸು ಎಕ್ಸಿಕ್ಯೂಟ್ ಆಗುತ್ತೆ. ನೀವೇ ಒಂದೊಂದನ್ನೇ ರನ್ ಮಾಡೋ ಅವಶ್ಯಕತೆ ಇಲ್ಲ. ಅದಕ್ಕೆ ನಾನು ಇದನ್ನೇ ಕ್ಲಿಕ್ ಮಾಡ್ತೀನಿ. ಸೊ ಇದು ಎಕ್ಸಿಕ್ಯೂಟ್ ಆಗುತ್ತೆ ಮತ್ತು ಕೆಳಗಡೆ ಎಲ್ಲ ಸೆಲ್ಸು ಎಕ್ಸಿಕ್ಯೂಟ್ ಆಗುತ್ತೆ. ನೋಡಿ, ಆಗ್ತಾ ಇದೆ, ರೈಟ್ ಮಾರ್ಕ್ ಕಾಣಿಸ್ತು. ನೀವು ಹಂಗೆ ಮಾಡಬೇಕು. ನೀವು ಈಗ ಇವತ್ತು ಇದ್ರ ಮೇಲೆ ವರ್ಕ್ ಮಾಡ್ತಿದ್ದೀರಾ ಅಂದ್ರೆ ಈ ಬ್ಲಾಕಿಗೆ ಬನ್ನಿ, ಇಂಪೋರ್ಟ್ ಪ್ಯಾಂಡಾಸ್ ಆಸ್ PD ಅಂತಿದೆಯಲ್ಲ, ಇಲ್ಲಿ ಬಂದ್ಬಿಟ್ಟು ಈ ಆರೋ ಮೇಲೆ ಕ್ಲಿಕ್ ಮಾಡಿ. ಯಾವುದು, ಎಕ್ಸಿಕ್ಯೂಟ್ ಸೆಲ್ ಅಂಡ್ ಬಿಲೋ ಅಂತ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಿ. ಸೊ ಎಲ್ಲ ಬ್ಲಾಕ್ಸು ರನ್ ಆಗುತ್ತೆ. ಚೆಕ್ ಮಾಡಿ ನೋಡಿ. ಬರ್ತಾ ಇದೆಯಾ ಔಟ್ಪುಟ್? ಎಸ್ ಸರ್. ಓಕೆ, ನೀವು ಸುಷ್ಮಾ? ಎಸ್ ಸರ್. ಓಕೆ, ಸೊ ಇವಾಗ ಏನು ಮಾಡೋಣ, ಇವತ್ತಿನ ಕ್ಲಾಸಲ್ಲಿ ಇಲ್ಲಿರೋ ಡೇಟಾನ ಅರ್ಥ ಮಾಡ್ಕೊಳ್ಳೋಣ. ನೋಡಿ, ಈಗ ಇದನ್ನ ನಾನು ಡೇಟಾ ಸೆಟ್ ಅಂದೆ. ನಿಮ್ಗೆ ಒಂದ್ಸಲ ನಾವೇನು ಮಾಡ್ತಾ ಇದ್ದೀವಿ ಅಂತ ಒಂದು ಕ್ಲಾರಿಟಿ ಕೊಟ್ಬಿಡ್ತೀವಿ. ಓಕೆ, ನೋಡಿ, ಇವಾಗ ನಮ್ಮ ಹತ್ರ ಇರೋ ಡೇಟಾ ಈ ಥರ ಇದೆ. ಎನ್ ಪಿ ಕೆ ಟೆಂಪರೇಚರ್ ಹ್ಯೂಮಿಡಿಟಿ PH ರೈನ್ಫಾಲ್ ಲೇಬಲ್ ಹಿಂಗಿದೆ. ಓಕೆ, ಸೊ ಈಗ ಇದರಲ್ಲಿ ನೀವು ಇದಿಷ್ಟನ್ನ ನೀವು ಇದ್ರ ಕಲೆಕ್ಷನ್ ನೀವೇನಂತ ಕರಿತೀರಾ, ಫೀಚರ್ಸ್. ಇದು ಫೀಚರ್ಸ್. ಮ್ಯಾಥಮೆಟಿಕ್ಸ್ ಅಲ್ಲಿ ಹೇಳೋದಾದ್ರೆ ಏನಿದೆ, ಎಕ್ಸ್ ಅನ್ಬೇಕು. ಲೇಬಲ್ ಇದೆಯಲ್ಲ, ಇದು ಕ್ಲಾಸಲ್ಲಿ ಇದ್ದೀನಿ ಅಂತ ಹೇಳಿ, ಕ್ಲಾಸ್ ಒಂದು ಅರ್ಧ ಮುಕ್ಕಾಲು ಗಂಟೆ. ಸೊ ಲೇಬಲ್ ಅಂತ ಇದೆಯಲ್ಲ, ಇದನ್ನ ನೀವೇನು ಅನ್ಬೇಕು, ಟಾರ್ಗೆಟ್ ಅನ್ಬೇಕು. ಮ್ಯಾಥಮೆಟಿಕ್ಸ್ ಪ್ರಕಾರ ಇದನ್ನೇನು ಅನ್ಬೋದು ನೀವು, ವೈ ಅನ್ಬೇಕಿದೆ. ಓಕೆ, ಸೊ ನಿಮ್ಮ ಹತ್ರ ಎಕ್ಸು ಇದೆ ಅಂದ್ರೆ ಇನ್ಪುಟ್, ಏನು ಔಟ್ಪುಟ್ ಬರಬೇಕಲ್ಲ ವೈ, ಅದು ಇದೆ. ಹಂಗಾಗಿ ಯಾವಾಗ ನಿಮಗೆ ಇನ್ಪುಟ್ ಔಟ್ಪುಟ್ ಎರಡೂ ಗೊತ್ತಿರುತ್ತೋ ಅದನ್ನ ನಾವೇನಂತ ಕರಿತೀವಿ, ಸೂಪರ್ವೈಸ್ಡ್ ಮೆಷಿನ್ ಲರ್ನಿಂಗ್. ಸೊ ವಿ ಆರ್ ಅವೇರ್ ಆಫ್ ಇನ್ಪುಟ್ ಅಂಡ್ ಆಲ್ಸೋ ಎಕ್ಸ್ಪೆಕ್ಟೆಡ್ ಔಟ್ಪುಟ್. ಈ ತರದ್ದು ಮೆಷಿನ್ ಲರ್ನಿಂಗ್ ನ ಏನಂತ ಕರೀತಾರೆ, ಸೂಪರ್ವೈಸ್ಡ್ ಮೆಷಿನ್ ಲರ್ನಿಂಗ್ ಅಂತ ಕರೀತಾರೆ. ಈಗ ನಾವು ಮಾಡ್ತಾ ಇರೋದು ಕೂಡ ಸೂಪರ್ವೈಸ್ಡ್ ಮೆಷಿನ್ ಲರ್ನಿಂಗ್. ಓಕೆ, ಈಗ ನಾವು ಮಾಡ್ತಾ ಇರೋ ಕೆಲಸ ಏನು,
ವೈಲ್ ನಾನೊಂದು ಔಟ್ಪುಟ್ ಕೊಡಬೇಕು ಯೂಸಿಂಗ್ ಒಂದು ಫಂಕ್ಷನ್ ಎಫ್ ಆಫ್ ಎಕ್ಸ್. ನೋಡಿ ಇದನ್ನ ನೀವು ಸಿಂಪಲ್ ಆಗಿ ಅರ್ಥ ಮಾಡ್ಕೋಬೇಕು. ಸೊ ಯೂಸರು ಇನ್ಪುಟ್ ಕೊಡ್ತಾನೆ. ಇನ್ಪುಟ್ ಅಂದ್ರೆ ಏನು? ಇದು ಎನ್ ಪಿ ಕೆ, ಟೆಂಪರೇಚರ್, ಹ್ಯೂಮಿಡಿಟಿ, ಪಿ ಎಚ್, ರೈನ್ಫಾಲ್. ಈ ಇನ್ಪುಟ್ ನ ಕೊಟ್ರೆ ನಾನು ವೈ ಕೊಡ್ಬೇಕು. ವೈ ಅಂದ್ರೆ ಏನಿರುತ್ತೆ ಹೇಳಿ? ಕ್ರಾಪ್ ಹೆಸರು ಇರುತ್ತೆ. ಕೊಕೊನಟ್ ಇರ್ಬೋದು, ರಾಗಿ ಅಂತ ಇರ್ಬೋದು, ರೈಸ್ ಅಂತ ಇರ್ಬೋದು, ಮಾತ್ ಬೀನ್ಸ್, ಹಿಂಗೇನೋ ಇದೆ. ಇಲ್ಲಿ ಏನೇನು ಇದಾವೋ ಇವು ಇಲ್ಲಿದಾವಲ್ಲ, ಲಾಸ್ಟ್ ಇಲ್ಲಿದೆ ನೋಡಿ, ಲೇಬಲ್ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಇದು ಇದರಲ್ಲಿ ಏನೋ ಒಂದು ಔಟ್ಪುಟ್ ನಾನು ಕೊಡ್ತೀನಿ. ಈಗ ನನ್ನ ಕೆಲಸ ಏನು? ಈ ಈ ಈಕ್ವೇಶನ್ ಅನ್ನ ಕಂಪ್ಲೀಟ್ ಮಾಡೋದೇ ನಮ್ಮ ಕೆಲಸ ಇವಾಗ. ಓಕೆ, ಸೊ ನಮ್ಮ ಹತ್ರ ಎಕ್ಸ್ ಇದೆ, ಅದನ್ನ ತಗೊಂಡು ನಾವು ಎಫ್ ಅನ್ನೋ ಫಂಕ್ಷನ್ ಬರಿತೀವಿ. ಇಲ್ಲಿ ಎಫ್ ನ ನೀವೇನಂತ ಅನ್ಬೇಕು? ಎಫ್ ಇಸ್ ನಥಿಂಗ್ ಬಟ್ ಮೆಷಿನ್ ಲರ್ನಿಂಗ್ ಅಲ್ಗಾರಿದಮ್. ಮೆಷಿನ್ ಲರ್ನಿಂಗ್ ಅಲ್ಗಾರಿದಮ್ ಎಕ್ಸಾಂಪಲ್ ಯಾವುದು? ಮೆಷಿನ್ ಲರ್ನಿಂಗ್ ಅಲ್ಗಾರಿದಮ್ಸ್ಗೆ ಕೆ ನಿಯರೆಸ್ಟ್ ನೈಬರ್ ಅಂತ ಇದೆ, ಡಿಸಿಷನ್ ಟ್ರೀ ಅಂತಿದೆ, ನೇವ್ ಬೇಸ್ ಅಂತ ಇದೆ, ನೇವ್ ಬಯಾಸ್ ಅಂತಿದೆ, ಎಸ್ ವಿ ಎಂ ಅಂತಿದೆ. ಹಿಂಗೆ ತುಂಬಾ ಇದಾವೆ, ಬಹಳ ಇದಾವೆ ಅಲ್ಗಾರಿದಮ್ಸ್. ನಾವು ಒಂದೊಂದನ್ನೇ ಚೆಕ್ ಮಾಡಿಬಿಟ್ಟು ನಮ್ಮ ಪ್ರಾಬ್ಲಮಿಗೆ ಯಾವುದು ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ ಅಂತ ನೋಡ್ಕೊಂಡು ಅದನ್ನ ಯೂಸ್ ಮಾಡಬೇಕು. ಸೊ ಈ ಒಂದ್ ಲೈನಲ್ಲಿ ಹೇಳೋದಾದ್ರೆ ಇದು ನಮ್ಮ ಕೆಲಸ. ಇದನ್ನೇ ನಾವು ಈಗ ಬಿಲ್ಡ್ ಮಾಡ್ತೀವಿ. ಅರ್ಥ ಆಗ್ತಿದ್ಯಾ ನಾನು ಹೇಳ್ತಾ ಇರೋದು? ಸರ್ ಓಕೆ ಫೈನ್. ನೋಡಿ ಇವಾಗ ಏನ್ ಮಾಡೋಣ? ಎಸ್ ಓಕೆ, ಇವಾಗ ಇಲ್ಲಿ ನಮ್ಮ ಹತ್ರ ಎಲ್ಲ ಮಿಕ್ಸ್ ಇದೆ, ಇದಷ್ಟು ಮಿಕ್ಸ್ ಆಗಿದೆ. ಇದನ್ನ ನಾವೇನ್ ಮಾಡೋಣ? ಡಿವೈಡ್ ಮಾಡೋಣ. ಈಗ ಇಲ್ಲಿಂದ ಇದೆಯಲ್ಲ, ಎನ್ ಇಂದ ರೈನ್ ಫಾಲ್ ಅಲ್ಲಿ ಇರೋದನ್ನ ಎಕ್ಸ್ ಗೆ ಹಾಕೊಳ್ಳೋಣ, ಈ ಲೇಬಲ್ ಅಂತ ಇದೆಯಲ್ಲ ಇದನ್ನ ವೈ ಗೆ ಹಾಕೊಳ್ಳೋಣ. ಸೊ ನೀವು ಒಂದೇ ಸಲ ಇಂಪ್ಲಿಮೆಂಟ್ ಮಾಡೋಕ್ಕಿಂತ ಮುಂಚೆ ಈ ಡೇಟಾನ ನೀವು ಅರ್ಥ ಮಾಡ್ಕೋಬೇಕು. ಈ ಅರ್ಥ ಮಾಡ್ಕೊಳ್ಳೋ ಕೆಲಸನ ನಾವು ಟೆಕ್ನಿಕಲಿ ಏನಂತ ಕರಿತೀವಿ? ಎಕ್ಸ್ಪ್ಲೋರೇಟರಿ ಡೇಟಾ ಅನಾಲಿಸಿಸ್. ಎಕ್ಸ್ಪ್ಲೋರೇಟರಿ ಡೇಟಾ ಅನಾಲಿಸಿಸ್ ಅಂತೀವಿ. ಅಂದ್ರೆ ಇದನ್ನ ಶಾರ್ಟ್ ಆಗಿ ಇ ಡಿ ಎ ಅಂತಾರೆ, ಬ್ರಾಕೆಟ್ ಅಲ್ಲಿ ಬರೀತೀವಿ ನೋಡಿ, ಇ ಡಿ ಎ, ಎಕ್ಸ್ಪ್ಲೋರೇಟರಿ ಡೇಟಾ ಅನಾಲಿಸಿಸ್. ಹಂಗಂದ್ರೆ ಏನು? ನಮ್ಮ ಹತ್ರ ಏನೇನ್ ಡೇಟಾ ಇದೆ ಅದು ಕರೆಕ್ಟ್ ಇದೆಯಾ ಇಲ್ವಾ, ಅಥವಾ ಅಲ್ಲಿ ಏನಾದ್ರೂ ಸಮಥಿಂಗ್ ಮಿಸ್ಸಿಂಗ್ ಇದ್ರೆ ಅದನ್ನ ಹೆಂಗ್ ಸಾಲ್ವ್ ಮಾಡ್ಕೋಬೇಕು, ಇದನ್ನೆಲ್ಲ ನಾವು ಎಕ್ಸ್ಪ್ಲೋರೇಟರಿ ಡೇಟಾ ಅನಾಲಿಸಿಸ್ ಅಂತೀವಿ. ನೀವು ಯಾವುದೇ ಒಂದು ಮೆಷಿನ್ ಲರ್ನಿಂಗ್ ಪ್ರಾಜೆಕ್ಟ್ ಮಾಡ್ತಿದ್ದೀರಾ ಅಂದ್ರೆ ಫಸ್ಟ್ ಡೇಟಾನ ಅರ್ಥ ಮಾಡ್ಕೊಳ್ಳೋದು, ಅದು ಕರೆಕ್ಟ್ ಇದೆಯಾ ಇಲ್ವಾ ಅಂತ ತಿಳ್ಕೊಳ್ಳೋದು, ಆಮೇಲೆ ಅದನ್ನ ಅಲ್ಗಾರಿದಮ್ ಯೂಸ್ ಮಾಡ್ಬೇಕು. ಇದು ಹೆಂಗೆ ಅಂದ್ರೆ ಈಗ ನಾವು ಮಾರ್ಕೆಟ್ ಇಂದ ರೈಸೋ, ರಾಗಿನೋ, ಜೋಳನೋ ತಂದ್ರೆ ಫಸ್ಟ್ ಕ್ಲೀನ್ ಮಾಡ್ಕೊಂತೀವಿ ಅದನ್ನೆಲ್ಲ, ಆಮೇಲೆ ಬಳಸ್ಕೊಂತೀವಿ. ಅದೇ ತರ ಇದು ಕೂಡ ನನಗೆ ಸಿಕ್ಕಿರೋ ಡೇಟಾ ಎಲ್ಲ ಕರೆಕ್ಟ್ ಇರ್ಬೋದು, ಇಲ್ದೇನೂ ಇರ್ಬೋದು. ಅದು ಸರಿ ಇದೆಯಾ ಇಲ್ವಾ ಅಂತ ನೋಡಿ ಆಮೇಲೆ ನಾವು ಮೆಷಿನ್ ಲರ್ನಿಂಗ್ ಹೋಗ್ಬೇಕು. ಅದು ಕಾನ್ಸೆಪ್ಟ್. ಅದಕ್ಕೆ ಇವಾಗ ಏನ್ ಮಾಡೋಣ? ಈ ಡೇಟಾನ ಅರ್ಥ ಮಾಡ್ಕೊಳ್ಳೋಕೆ ಕೆಲವೊಂದು ಫಂಕ್ಷನ್ಸ್ ಇದಾವೆ, ಅವುಗಳನ್ನ ಒಂದೊಂದನ್ನೇ ನೋಡೋಣ. ಸೊ ಒಂದಿದೆ ಡೇಟಾ ಸೆಟ್, ನಮ್ಮ ಆಬ್ಜೆಕ್ಟ್ ಡಾಟ್ ಇನ್ಫೋ ಅಂತ ಒಂದು ಫಂಕ್ಷನ್ ಕಾಲ್ ಮಾಡ್ತೀವಿ ಡೇಟಾ ಸೆಟ್ ಮೇಲೆ. ನೋಡಿ ಇನ್ಫೋ ಅಂದ್ರೇನು? ಇನ್ಫಾರ್ಮೇಶನ್. ನನ್ನ ಡೇಟಾ ಸೆಟ್ಗೆ ಸಂಬಂಧಪಟ್ಟಂತ ಬೇಸಿಕ್ ಇನ್ಫಾರ್ಮೇಶನ್ ನ ಕೊಡು ಅಂತ ಕೇಳ್ದಂಗೆ. ಇದನ್ನ ಬರೆದ್ರೆ ನಿಮಗೊಂದು ಔಟ್ಪುಟ್ ಬರುತ್ತೆ, ಇನ್ಫೋ, ಇನ್ಫಾರ್ಮೇಶನ್ ಅಬೌಟ್ ಮೈ ಡೇಟಾ ಸೆಟ್. ನೋಡಿ ಏನೇನು ಇನ್ಫಾರ್ಮೇಶನ್ ಬಂತು ಇಲ್ಲಿ ಕಾಣಿಸುತ್ತೆ ನೋಡಿ. ಇದು ಇಂಡೆಕ್ಸ್, ಮೊದಲಿಂದ ಬರೋಣ. ಡೇಟಾ ಆಶ್ ಅಂತಿದೆ, ಇಲ್ಲಿ ಇಂಡೆಕ್ಸ್ ಇದು. ಸೊ ನಂದು 0 ಅನ್ನೋ ಇಂಡೆಕ್ಸ್ ಅಲ್ಲಿ ಯಾವ ಕಾಲಮ್ ಇದೆ? ಎನ್ ಇದೆ. ಅದೇ ತರ 1 ಅನ್ನೋ ಇಂಡೆಕ್ಸ್ ಅಲ್ಲಿ ಪಿ ಇದೆ. ನೋಡಿ ಈ ಫಸ್ಟ್ ಕಾಲಮ್ ಬಂದ್ಬಿಟ್ಟು ಇಂಡೆಕ್ಸ್ ಗೆ ಸಂಬಂಧಪಟ್ಟಿದ್ದು. ಎರಡನೇ ಕಾಲಮ್ ನೋಡ್ರಿ, ನಮ್ಮ ಕಾಲಮ್ ಹೆಸರುಗಳಿದಾವೆ, ಎನ್ ಪಿ ಕೆ, ಟೆಂಪರೇಚರ್, ಹ್ಯೂಮಿಡಿಟಿ, ಪಿ ಎಚ್, ರೈನ್ಫಾಲ್, ಲೇಬಲ್. ಮೂರನೇದು ನೋಡಿ ಇಲ್ಲಿ ನಾನ್ ನಲ್ ಇದೆ, ಇಂಪಾರ್ಟೆಂಟ್, ಇದು ನೋಡ್ಕೋಬೇಕು ನೀವು. ನಾನ್ ನಲ್ ಕೌಂಟ್ ಅಲ್ವಾ? ಸೊ ಯಾವ್ದಾದ್ರು ಫೀಲ್ಡ್ ಅಲ್ಲಿ ನಲ್ ಕೂಡ ಇರ್ಬೋದು, ನಲ್ ವ್ಯಾಲ್ಯೂಸ್ ಅಂತೀವಿ. ಸೊ ಸದ್ಯಕ್ಕೆ ನಮ್ಮ ಹತ್ರ ಇರೋ ಡೇಟಾ ಸೆಟ್ ಅಲ್ಲಿ ಎಲ್ಲವೂ ಕೂಡ ನಾನ್ ನಲ್ ಇದೆ. ನೋಡಿ ಇಲ್ಲಿ ತೋರಿಸ್ತಾ ಇದೆ 2200 ಇದಾವೆ, ನಾನ್ ನಲ್ ಇದಾವೆ. ನಾನ್ ನಲ್ ಇದ್ರೆ ನಾನು ಸೇಫ್, ಏನು ವರಿ ಮಾಡೋ ಅವಶ್ಯಕತೆ ಇಲ್ಲ. ಕೆಲವೊಂದ್ಸಲ ನಲ್ಲು ಬಂದಿರಬಹುದು, ಹಂಗ್ ಬಂದಿದ್ರೆ ನಾವು ಅದನ್ನ ಮತ್ತೆ ಕ್ಲೀನಿಂಗ್ ಮಾಡ್ಕೊಂತೀವಿ. ಹೆಂಗ್ ಮಾಡ್ತೀವಿ ಅಂತ ಅದು ಆಮೇಲೆ ಗೊತ್ತಾಗುತ್ತೆ. ಓಕೆ, ಸೊ ಮೊದಲನೇ ಕಾಲಮ್ ಎನ್, ಅದರಲ್ಲಿ 2200 ನಾನ್ ನಲ್ ವ್ಯಾಲ್ಯೂಸ್ ಇದೆ. ಅದರ ಡೇಟಾ ಟೈಪ್ ಏನು? ಇಂಟಿಜರ್ 64. ಅದೇ ತರ ಪಿ ನೋಡಿ ಸೇಮ್, ಕೆ ಹಂಗಿದೆ. ಇಲ್ಲಿ ಫ್ಲೋಟ್ ಇದೆ, ಇದು ಟೆಂಪರೇಚರ್ ಅಂದ್ರೆ ಫ್ರಾಕ್ಷನ್ಸ್ ಇದೆ, ಅದಕ್ಕೆ ಫ್ಲೋಟ್ 64. ಹ್ಯೂಮಿಡಿಟಿ ಫ್ಲೋಟ್, ಪಿ ಹೆಚ್ ಫ್ಲೋಟ್, ರೈನ್ಫಾಲ್ ಫ್ಲೋಟ್. ಬಟ್ ಲೇಬಲ್ ನೋಡಿ ಏನಂತ ತೋರಿಸ್ತಿದೆ? ಸ್ಟ್ರಿಂಗ್. ಯಾಕಂದ್ರೆ ಲೇಬಲ್ ಅಂದ್ರೆ ಅದರಲ್ಲೆಲ್ಲ ಕ್ರಾಪ್ ಹೆಸರಿದೆ ನೋಡಿ, ಇಲ್ಲಿ ಲೆಂಟಿಲ್ ಅಂತ ಕಾಣಿಸ್ತಿದೆ, ಸ್ಟ್ರಿಂಗ್ ಅಲ್ವಾ ಇದು. ಸೊ ಸ್ಟ್ರಿಂಗ್ ಅನ್ನ ಅದೇನಂತ ಹೇಳುತ್ತೆ? ಆಬ್ಜೆಕ್ಟ್ ಅಂತ ಹೇಳುತ್ತೆ. ಇಲ್ಲಿ ಸ್ಟ್ರಿಂಗ್, ಸ್ಟ್ರಿಂಗ್ ಅಂತಾನೆ ಇಲ್ಲಿ ತೋರಿಸ್ತಾ ಇದೆ ನೋಡಿ, ಸ್ಟ್ರಿಂಗ್ಸ್ ಅಂತ ಬಂತು. ನೀವು ಈ ಫಂಕ್ಷನ್ ಕಾಲ್ ಮಾಡಿ, ಇಲ್ಲಿ ಇದನ್ನ ಬರೆದು ನೋಡಿ, ಡೇಟಾ ಸೆಟ್ ಡಾಟ್ ಇನ್ಫೋ ಅಂತ ಬರೆದು ರನ್ ಮಾಡಿ.
ಆಯ್ತು ಸರ್. ಓಕೆ, ಬರ್ತಾ ಇದೆ ಅಲ್ವಾ? ಓಕೆ, ನೋಡಿ ನಮಗೆ ಬೇಸಿಕ್ ಇನ್ಫಾರ್ಮೇಶನ್ ಸಿಕ್ತು. ನೆಕ್ಸ್ಟ್ ಸ್ಟ್ಯಾಟಿಸ್ಟಿಕಲ್ ಇನ್ಫಾರ್ಮೇಶನ್ ಅನ್ನು ತಗೋಬಹುದು. ನಾನು ಆಲ್ಟ್ ಎಂಟರ್ ಕೊಡ್ತೀನಿ. ಆಲ್ಟ್ ಎಂಟರ್ ಕೊಟ್ರೆ ನಮಗೆ ಏನಪ್ಪ ಅಡ್ವಾಂಟೇಜ್, ರನ್ ಆಗುತ್ತೆ ಮತ್ತೆ ಹೊಸ ಬ್ಲಾಕ್ ಬರುತ್ತೆ. ಓಕೆ, ಇವಾಗ ಬೇಸಿಕ್ ಇನ್ಫಾರ್ಮೇಶನ್ ಸಿಕ್ಕ ಮೇಲೆ ಲೆಟರ್ಸ್ ಫೆಚ್ ಸ್ಟ್ಯಾಟಿಸ್ಟಿಕಲ್ ಇನ್ಫೋ. ಸ್ವಲ್ಪ ಸ್ಟ್ಯಾಟಿಸ್ಟಿಕಲ್ ಇನ್ಫಾರ್ಮೇಶನ್ ತಗೊಳ್ಳೋಣ ಡೇಟಾ ಬಗ್ಗೆ. ಅವಾಗ ನೀವೇನಂತ ಕೊಡಬೇಕು, ಡೇಟಾ ಸೆಟ್ ಡಾಟ್ ಡಿಸ್ಕ್ರೈಬ್ ಅಂತ ಕೊಡಬೇಕು. ಸೊ ನೀವು ಡಿಸ್ಕ್ರೈಬ್ ಕಾಲ್ ಮಾಡಿದ್ರೆ ನಿಮಗೆ ಸ್ಟ್ಯಾಟಿಸ್ಟಿಕಲ್ ಇನ್ಫಾರ್ಮೇಶನ್ ಬರುತ್ತೆ. ನೀವು ಬರೀರಿ, ಇದೇನಂತ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು. ಡೇಟಾ ಸೆಟ್ ಡಾಟ್ ಡಿಸ್ಕ್ರೈಬ್. ಬರ್ತಾ ಇದೇನ್ರಾ ಡಿಸ್ಕ್ರೈಬ್? ಸುಷ್ಮಾ, ಕಾರ್ತಿಕ್ ಬಂದಿದ್ಯಾ? ಬಂತ್ರ ಇದು? ಓಕೆ ಓಕೆ ಓಕೆ, ಬರ್ತೀವಿ ಸರ್. ಓಕೆ, ಹಾ. ನಿಮಗೆ ಇನ್ ಬಿಟ್ವೀನ್ ಮಧ್ಯೆ ಪ್ರಾಬ್ಲಮ್ ಆದ್ರೆ ಇದು ಹೆಂಗೋ ರೆಕಾರ್ಡ್ ಇರುತ್ತೆ, ನೋಡ್ರಿ. ಆದಷ್ಟು ನನ್ನ ಜೊತೆಗೆ ಟ್ರೈ ಮಾಡಿ ವರ್ಕ್ ಮಾಡೋಕ್ಕೆ. ಓಕೆ, ನೋಡಿ ಇದು ಏನು ಇನ್ಫಾರ್ಮೇಶನ್ ಕೊಟ್ಟಿದೆ ಇದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ಇವಾಗ. ಇಲ್ಲಿ ಕಾಲಮ್ಸ್ ನೋಡ್ರಿ, ಕೌಂಟ್. ಈ ಕಾಲಮ್ ಅಲ್ಲಿ ಎಷ್ಟು ವ್ಯಾಲ್ಯೂಸ್ ಇದಾವೆ? 2200. ಅದು ಮೊದಲೇ ಗೊತ್ತಿತ್ತು ನಮಗೆ, ಅದೇ ಇಲ್ಲಿ ತೋರಿಸ್ತಾ ಇದೆ. ಸೊ ಮೀನ್ ಬಂತು. ಮೀನ್ ಅಂದ್ರೆ ನಿಮಗೆ ಗೊತ್ತು, ಆ ಕಾಲಮ್ ಅಲ್ಲಿರೋ ಎಲ್ಲ ವ್ಯಾಲ್ಯೂನು ಆಡ್ ಮಾಡಿ ಟೋಟಲ್ ಕೌಂಟ್ ಇಂದ ಡಿವೈಡ್ ಮಾಡಿದ್ರೆ ಬರೋ ವ್ಯಾಲ್ಯೂ ಮೀನ್. ಆಮೇಲೆ ಸ್ಟ್ಯಾಂಡರ್ಡ್ ಡಿವಿಯೇಷನ್, ಮಿನಿಮಮ್, ಲೀಸ್ಟ್ ವ್ಯಾಲ್ಯೂ. ಮಿನ್ ಅಂದ್ರೇನು? ಲೀಸ್ಟ್ ವ್ಯಾಲ್ಯೂ ಏನಿದೆ ಅದರಲ್ಲಿ. ಮ್ಯಾಕ್ಸ್, ಇಲ್ಲಿ ಲಾಸ್ಟ್ ನೋಡಿ, ಮ್ಯಾಕ್ಸ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಯಾವುದು. 25% ಆಫ್ ರೆಕಾರ್ಡ್ಸ್ ವ್ಯಾಲ್ಯೂಸ್ ಯಾವ ರೇಂಜಲ್ಲಿ ಇದೆ, 50% ಆಫ್ ರೆಕಾರ್ಡ್ಸ್ ಯಾವ ರೇಂಜಲ್ಲಿ ಇದೆ, 75% ಆಫ್ ರೆಕಾರ್ಡ್ಸ್ ಯಾವ ರೇಂಜಲ್ಲಿ ಇದೆ ಅಂತ ಕೊಡುತ್ತೆ. ಈ ತರದ ಇನ್ಫಾರ್ಮೇಶನ್ಸ್ನ ನಾವೇನಂತ ಕರಿತೀವಿ? ಸ್ಟ್ಯಾಟಿಸ್ಟಿಕಲ್ ಇನ್ಫಾರ್ಮೇಶನ್. ಈಗ ಈವನ್ ನಾವು ನ್ಯೂಸ್ ಅಲ್ಲಿ ಎಲೆಕ್ಷನ್ ಟೈಮಲ್ಲೂ ಕೂಡ ಎಷ್ಟೊಂದು ಸ್ಟ್ಯಾಟಿಸ್ಟಿಕಲ್ ಇನ್ಫಾರ್ಮೇಶನ್ ನೋಡ್ತಾ ಇರ್ತೀವಿ. ಈಗ ನಮ್ದು ಯಾವುದೋ ಬೈ ಎಲೆಕ್ಷನ್ ನಡೀತಿದೆ, ಅದರಲ್ಲಿ ಮೇಲ್ಸ್ ಎಷ್ಟು ಜನ ಇದ್ದಾರೆ, ಫಿಮೇಲ್ಸ್ ಎಷ್ಟು ಜನ ಇದ್ದಾರೆ ಅಲ್ವಾ, ಫಸ್ಟ್ ಟೈಮ್ ಹಾಕೋರು ಎಷ್ಟು ಜನ ಇದ್ದಾರೆ, ನ್ಯೂಲಿ ಆಡೆಡ್ ಎಷ್ಟು ಜನ ಇದ್ದಾರೆ, ಈ ತರದ ಇನ್ಫಾರ್ಮೇಶನ್ ನಮಗೆ ಬರ್ತಾ ಇರುತ್ತೆ. ಈವನ್ IPL ಸ್ಕೋರ್ಸ್ ಅಲ್ಲೂ ಕೂಡ ಅವ್ರದ್ದು ಡೆಬ್ಯೂ ನಲ್ಲಿ ಎಲ್ಲಿ ಮಾಡಿದ್ರು, ಸ್ಟ್ರೈಕ್ ರೇಟ್ ಏನಿದೆ, ಮ್ಯಾಕ್ಸಿಮಮ್ ಸ್ಕೋರ್ ಎಲ್ಲಿ ಮಾಡಿದ್ದಾರೆ, ಈ ತರದ ಇನ್ಫಾರ್ಮೇಶನ್ಸ್ ಎಲ್ಲ ನಮಗೆ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಸೊ ಇದನ್ನ ನಾವೇನಂತ ಕರಿತೀವಿ? ಸ್ಟ್ಯಾಟಿಸ್ಟಿಕಲ್ ಇನ್ಫಾರ್ಮೇಶನ್. ಸೊ ಮೆಷಿನ್ ಲರ್ನಿಂಗ್ ಅಲ್ಲಿ ಸ್ಟ್ಯಾಟಿಸ್ಟಿಕ್ಸ್ ಕೂಡ ತುಂಬಾ ಇಂಪಾರ್ಟೆಂಟ್. ಸ್ವಲ್ಪ ನಮಗೂ ಅದರದ್ದು ಬೇಸಿಕ್ ಗೊತ್ತಿರಬೇಕು. ಓಕೆ, ಸೊ ಈಗ ನಾನು ಎರಡು ಫಂಕ್ಷನ್ ಕಾಲ್ ಮಾಡಿದೆ. ಒಂದು ಇನ್ಫೋ ಕಾಲ್ ಮಾಡಿದೆ, ಬೇಸಿಕ್ ಇನ್ಫಾರ್ಮೇಶನ್ ಸಿಕ್ತು. ಡಿಸ್ಕ್ರೈಬ್ ನ ಕಾಲ್ ಮಾಡಿದ್ದಕ್ಕೆ ನಿಮಗೆ ಏನ್ ಸಿಕ್ತು? ಸ್ಟ್ಯಾಟಿಸ್ಟಿಕಲ್ ಇನ್ಫಾರ್ಮೇಶನ್ ಸಿಕ್ತು. ಓಕೆ, ಇವಾಗ ನಮ್ಮ ಹತ್ರ ಏನೇನ್ ಕ್ರಾಪ್ ಇದೆ ಅಂತ ತಿಳ್ಕೊಬೇಕು ಈಗ ನಾನು. ಸೊ ನಮ್ಮ ಇದ್ರೊಳಗಡೆ ನಮ್ಮ ಡೇಟಾ ಸೆಟ್ ಅಲ್ಲಿ 2200 ರೆಕಾರ್ಡ್ಸ್ ಇದಾವಲ್ವಾ, ಆ 2200 ರೆಕಾರ್ಡ್ಸ್ ಯಾವ ಕ್ರಾಪಿಗೆ ಸಂಬಂಧಪಟ್ಟಿದ್ದು ಅಂತಾನು ನಾನು ತಿಳ್ಕೊಬಹುದು. ಅದಕ್ಕೆ ನಾನು ಏನಂತ ಬರೀತೀನಿ ಈಗ, ಇಲ್ಲೊಂದು ಕಮೆಂಟ್ ಬರೀತೀನಿ. ಲೆಟ್ ಅಸ್ ಚೆಕ್ ಕ್ರಾಪ್ಸ್ ಪ್ರೆಸೆಂಟ್ ಇನ್ ಡೇಟಾ ಸೆಟ್. ಏನೇನಿದೆ ಅದನ್ನ ಹೆಂಗ್ ನೋಡ್ಬೇಕು? ಡೇಟಾ ಸೆಟ್ ಆಫ್ ಲೇಬಲ್. ನನಗೆ 2200 ಬೇಡ, ನನಗೆ ಯೂನಿಕ್ ವ್ಯಾಲ್ಯೂಸ್ ಬಂದ್ರೆ ಸಾಕು. ನೋಡ್ರಿ ಇಲ್ಲಿ ಬರ್ತಾ ಇದೆ, ತೋರಿಸ್ತಾ ಇದೆ. ನನ್ನ ಹತ್ರ ಡೇಟಾ ಸೆಟ್ ಅಲ್ಲಿ ಲೇಬಲ್ ಅಂತ ಒಂದು ಕಾಲಮ್ ಇದೆ, ಅದರಲ್ಲಿರೋ ಯೂನಿಕ್ ವ್ಯಾಲ್ಯೂಸ್ ಬೇಕು. ನಾನು ಯೂನಿಕ್ ಯಾಕೆ ತಗೊಂತಿದ್ದೀನಿ ಹೇಳಿ? ರೈಸ್ ಎಷ್ಟೊಂದು ಸಲ ರಿಪೀಟ್ ಆಗಿರುತ್ತೆ, ಮೇಜ್ ಎಷ್ಟೊಂದು ಸಲ ಬಂದಿರುತ್ತೆ, ನನಗೆ ಒಂದ್ಸಲ ಬಂದ್ರೆ ಸಾಕು. 2200 ಬೇಡ ನನಗೆ. ನೋಡಿ ಅವಾಗ ನೀವೇನಂತ ಬರೀಬೇಕು? ಯೂನಿಕ್. ಇಲ್ಲಿ ತೋರಿಸ್ತಿದೆ ನೋಡಿ, ರೈಸ್, ಮೇಜ್, ಚಿಕ್ ಪಿ, ಕಿಡ್ನಿ ಬೀನ್ಸ್, ಪಿಜನ್ ಪೀಸ್, ಮಾತ್ ಬೀನ್ಸ್. ಇಲ್ಲಿದೆ ನೋಡಿ, ಟೋಟಲ್ ಎಷ್ಟು ಕ್ರಾಪ್ಸ್ ಇದೆ ನಮ್ಮ ಡೇಟಾ ಸೆಟ್ ಅಲ್ಲಿ? 22 ಇದೆ ನಮ್ಮ ಹತ್ರ ಅಂತ ಮಾಡಿ ನೋಡಿ ನೀವು ಇದನ್ನು. ಈ
ತರ ನಮ್ಮ ಡೇಟಾನ ನಾವು ಫಸ್ಟ್ ಅರ್ಥ ಮಾಡ್ಕೋಬೇಕು. ನಮ್ಮ ಹತ್ರ ಏನೇನಿದೆ, ಕರೆಕ್ಟ್ ಇದೆಯಾ ಇಲ್ವಾ. ಬಂತಾ ಇದು? ಓಕೆ. ಈಗ ನೋಡ್ರಿ, ಇದು ನಾರ್ಮಲ್ ಆಗಿ ನಾವು ಟೆಕ್ಸ್ಟ್ ತೋರಿಸ್ತಾ ಇದೀವಿ. ಇದನ್ನ ಏನಾದ್ರೂ ಒಂದು ವಿಜುವಲೈಸೇಷನ್ ಚಾರ್ಟ್ ಅಲ್ಲಿ ತೋರ್ಸಕ್ ಸಾಧ್ಯನಾ? ಹಂಗೊಂದು ಟ್ರೈ ಮಾಡೋಣ. ಸೊ ವಿಜುವಲೈಸೇಷನ್ಗೆ ಅಂತ ಲೈಬ್ರರೀಸ್ ನಮ್ಮ ಹತ್ರ ಇದೆ, ಪ್ಯಾಕೇಜ್ ಇನ್ಸ್ಟಾಲ್ ಮಾಡ್ಕೊಂಡಿದೀವಿ, Seaborn ಅಂತ. ಅದನ್ನ ಇಂಪೋರ್ಟ್ ಮಾಡ್ಕೊಳ್ಳೋಣ. ಇಂಪೋರ್ಟ್ Seaborn as SNS ಮಾಡಿ. ಇದನ್ನ ಇಂಪೋರ್ಟ್ Seaborn as SNS ಶಾರ್ಟ್ಕಟ್. ರನ್ ಆಗ್ತಾ ಇದೆ. ಫಸ್ಟ್ ಟೈಮ್ ಸ್ವಲ್ಪ ಟೈಮ್ ತಗೊಳುತ್ತೆ. ಓಕೆ ನೋಡಿ, ಚೆಕ್ ಮಾರ್ಕ್ ಬಂದಿದೆ. ಸೊ ಇವಾಗ ಏನ್ ಮಾಡೋಣ, ಇದನ್ನ ಯೂಸ್ ಮಾಡ್ಕೊಂಡು SNS ಡಾಟ್, ಇದರಲ್ಲಿ ಎಷ್ಟೊಂದು ಪ್ಲಾಟ್ಸ್ಗಳನ್ನ ಡ್ರಾ ಮಾಡಕ್ಕಿದೆ. ಕೌಂಟ್ ಪ್ಲಾಟ್, ಹಿಸ್ಟ್ ಪ್ಲಾಟ್, ಲೈನ್ ಪ್ಲಾಟ್ ಅಂತ ಎಲ್ಲ. ನಾನು ಕೌಂಟ್ ಪ್ಲಾಟ್ ಟ್ರೈ ಮಾಡ್ತೀನಿ. ಕೌಂಟ್ ಪ್ಲಾಟ್ ಡೇಟಾ ಇಸ್ ಈಕ್ವಲ್ ಟು ಡೇಟಾ ಸೆಟ್ ಆಫ್ ಯಾವ್ದಪ್ಪ, ಲೇಬಲ್. ನೋಡೋಣ, ಬರೀತೀನಿ, ಏನ್ ಔಟ್ಪುಟ್ ಬರುತ್ತೆ ಚೆಕ್ ಮಾಡೋಣ. ನೋಡ್ರಿ, ವಿಜುವಲೈಸೇಷನ್ ಚಾರ್ಟ್ ಬಂತು. ಈ ಲೈನ್ ಬರುತ್ತೆ, SNS ಡಾಟ್ ಕೌಂಟ್ ಪ್ಲಾಟ್, ಹೆಸರು ಹೇಳುತ್ತೆ ಕೌಂಟ್ ಮಾಡಿ ಕೊಡು ಅಂತ. ಯಾರನ್ನ? ಡೇಟಾ ಇಸ್ ಈಕ್ವಲ್ ಟು ಡೇಟಾ ಸೆಟ್ ಆಫ್ ಲೇಬಲ್. ಹಿಂಗ್ ಕೊಡ್ಬೇಕು. ಇದನ್ನ ಕೊಟ್ರೆ ನಿಮ್ಗೆ ಈ ತರ ಔಟ್ಪುಟ್. ಲೇಬಲ್ ಯಾವುದು? ಇಲ್ಲೇ ಇದರಿಂದ ತಟ್ರಿ, ಝೂಮ್ ಔಟ್ ಮಾಡುತ್ತೆ. ಇಲ್ಲಿ ನಿಮಗೆ ಗೊತ್ತಾಗುತ್ತೆ ನೋಡಿ. ಇಲ್ಲಿ ಇದ್ರ ಅರ್ಥ ಏನ್ ಹೇಳಿ, ಇವಾಗ ರೈಸ್ ಅಂತ ಇದೆಯಪ್ಪ. ಎಷ್ಟಿದಾವೆ ರೈಸು? ಇದು ಎಲ್ಲಿ ಬಂದು ನಿಂತದ್ ನೋಡಿ, 100 ನಿಂತಿದೆ. ಕರೆಕ್ಟಾ? 100 ರೈಸ್ ಇದೆ, 100 ಮೇಸ್ ಇದೆ, ಚಿಕ್ಪೆ 100 ಇದೆ, ಕಿಡ್ನಿ ಬೀಸ್ 100 ಇದೆ. ಅಲ್ಲಿ ಟೋಟಲ್ ನೀವು ಮೇಲ್ ನೋಡಿದ್ರಿ 22 ಇದ್ದು ನಮ್ ಕ್ರಾಪ್ಸ್. 22 into 100 2200. ಕಡಿಮೆ, ಕರೆಕ್ಟ್ ಇದೆ ಇದು. ಇಲ್ಲಿ ನೋಡೋದಿಲ್ಲ ನಾವು, ಅಲ್ಲೆಲ್ಲ ಕರೆಕ್ಟ್ ಇದೆ. ಇಲ್ಲಿ ಹೇಳ್ತಾ ಇದೆ ನೋಡಿ, 2200 ಕೌಂಟ್ ಇದೆ ಅಲ್ವಾ? ಅದೇ ಇಲ್ಲಿ ಬರ್ತಾ ಇದೆ. ಇದು ವಿಜುವಲೈಸೇಷನ್. ನೋಡಿ, ಈ ತರದ ವಿಜುವಲೈಸೇಷನ್ಗೆ ನಮಗೆ ಹೆಲ್ಪ್ ಮಾಡೋದು Seaborn ಮತ್ತೆ Matplotlib. ಓಕೆ, ಸೊ ಇವಾಗ ಏನ್ ಮಾಡೋಣ, ಇದ್ರೊಳಗಡೆ ಈಗ ನಮ್ಮ ಹತ್ರ ಟೆಂಪರೇಚರ್ ಇದೆ. ಫಾರ್ ಎಕ್ಸಾಂಪಲ್ ನೋಡಿ, ಡೇಟಾ ಸೆಟ್ ಆಫ್ ಟೆಂಪರೇಚರ್. ಇದನ್ನ ಪ್ರಿಂಟ್ ಮಾಡ್ತೀನಿ ನೋಡ್ರಿ, ಹಿಂಗ್ ಕಾಣಿಸ್ತಾ ಇದೆ ನಿಮಗೆ. ಟೆಂಪರೇಚರ್ ಹಿಂಗಿದೆ. ಓಕೆ, ಇಲ್ಲಿ ವ್ಯಾಲ್ಯೂಸ್ ನೋಡಿ, 20, 21, 23 ಹಿಂಗೇನೋ ಇದಾವೆ. ಒಟ್ಟು ಟೋಟಲ್ 2200 ಇದಾವೆ. ಈಗ ನನಗೆ ಏನ್ ಗೊತ್ತಾಗ್ಬೇಕಂದ್ರೆ, ಟೆಂಪರೇಚರ್ ಯಾವ್ಯಾವ ರೇಂಜ್ ಇಂದ ಎಷ್ಟಿದಾವೆ ಅಂತ ಗೊತ್ತಾಗ್ಬೇಕು. ಸೊ ಅದಕ್ಕೆ ಅಂತ ಒಂದು ಪ್ಲಾಟ್ ಇದೆ, ಹಿಸ್ಟ್ ಪ್ಲಾಟ್ ಅಂತೀವಿ ಅದನ್ನ. ಅದನ್ನ ಟ್ರೈ ಮಾಡೋಣ ನೋಡಿ. ಇಲ್ಲಿ ನಾನು ಅದನ್ನ ಹೆಂಗ್ ಬರೀತೀನಿ, SNS ಡಾಟ್ ಹಿಸ್ಟ್ ಪ್ಲಾಟ್, ಯಾರನ್ನ? ಡೇಟಾ ಇಸ್ ಈಕ್ವಲ್ ಟು ಡೇಟಾ ಸೆಟ್ ಅಂತ ಇಷ್ಟೇ ಬರ್ಬಿಟ್ರೆ ಎಲ್ಲ ಬಂದ್ಬಿಡ್ತವೆ. ನನಗೆಲ್ಲ ಬೇಡ, ಟೆಂಪರೇಚರ್ ಒಂದು ಬೇಕು. ಟೆಂಪರೇಚರ್ ನೋಡಿ, ಇವಾಗ ನಿಮಗೆ ಏನ್ ಸಿಗುತ್ತೆ, ಟೆಂಪರೇಚರ್ ಅನ್ನೋ ಕಾಲಮ್ ಅಲ್ಲಿ 2200 ವ್ಯಾಲ್ಯೂಸ್ ಇದಾವೆ. ಯಾವ್ಯಾವ ರೇಂಜ್ ಅಲ್ಲಿ ಎಷ್ಟೆಷ್ಟಿದಾವೆ ಅಂತ ಗೊತ್ತಾಗುತ್ತೆ. ನೋಡ್ರಿ, ಈ ಚಾರ್ಟ್ ನೋಡಿದ್ರೆ ನಿಮಗೆ ಒಂದು ವಿಷಯ ಗೊತ್ತಾಗ್ಬೇಕು. ಏನಂದ್ರೆ, ನಮ್ಮ ಹತ್ರ ಇರೋ ಟೆಂಪರೇಚರ್ಸ್ ಹೆಚ್ಚು ಕಡಿಮೆ 9 ಇಂದ ಶುರುವಾಗಿ 44 ತನಕ ಇದೆ ರೇಂಜ್. ಓಕೆ, ಇಲ್ಲಿಂದ ಇಲ್ಲಿ ತನಕ ಇದೆ.
ಅದರಲ್ಲಿ ತುಂಬಾ ಇರೋದು ಯಾವ ಅಂದ್ರೆ ಇಲ್ಲಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ನೋಡಿ, ಇಲ್ಲಿ 24 ಡಿಗ್ರಿ ಸೆಲ್ಸಿಯಸ್ ಅಥವಾ 20 ಇಲ್ಲೇ ಇದೆ, ಇಲ್ಲೇ ಈ ಕಾಲಮ್ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ನಿಮಗೆ. 175 ನಿಯರ್ಲಿ ಒಂದು 180 ತನಕ ಇದಾವೆ ನೋಡ್ರಿ ಇಲ್ಲಿ ವ್ಯಾಲ್ಯೂಸ್. ಈ ಚಾರ್ಟ್ ನೋಡಿದ್ರೆ ನಿಮಗೆ ಏನ್ ಗೊತ್ತಾಗಬೇಕು ಅಂದ್ರೆ ಯಾವ ರೇಂಜ್ ಇನ್ ಟೆಂಪರೇಚರ್ಸ್ ನಮ್ಮ ಹತ್ರ ಇದೆ, ಯಾವ್ಯಾವ ರೇಂಜ್ ಇಂದು ಎಷ್ಟು ವ್ಯಾಲ್ಯೂಸ್ ಇದಾವೆ. ಸೊ ರೇಂಜ್ ಇಲ್ಲಿ ಗೊತ್ತಾಗ್ಬಿಡುತ್ತೆ ನಿಮಗೆ, 9 ಇಂದ 44 ರೇಂಜ್ಗೆ ವ್ಯಾಲ್ಯೂಸ್ ಇದಾವೆ. ಮತ್ತೆ ಅವುಗಳ ಕೌಂಟ್ ಹಿಂಗಿದೆ. ಅತಿ ಹೆಚ್ಚಿರೋದು ಯಾವುದು, 24 ಡಿಗ್ರಿ ಸೆಲ್ಸಿಯಸ್ ತುಂಬಾ ಇದೆ ನಮ್ಮ ಹತ್ರ ಅಂತ. ಇದು ಹಿಸ್ಟ್ ಪ್ಲಾಟ್ ಮಾಡಿ ನೋಡಿ, ಇದನ್ನ ಬರೀರಿ, sns.hist plot data is equal to data set of temperature ಅಂತ ಬರೀರಿ. ಬರ್ತಾ ಇದೆಯಾ? ಟ್ರೈ ಮಾಡ್ತಿದ್ದೀರಾ ಸುಷ್ಮಾ? ಶಟ್ ಡೌನ್ ಆಗೈತೆ ಸರ್, ಚಾರ್ಜ್ ಇಲ್ಲ, ಆಮೇಲೆ ಮಾಡ್ಕೊಂತೀನಿ ಸರ್. ಓಕೆ ಓಕೆ ಓಕೆ. ಕಾರ್ತಿಕ್ ನೀವು? ಆಯ್ತು ಸರ್, ಬಂತು. ಓಕೆ ನೋಡಿ, ಎರಡು ಪ್ಲಾಟ್ ಯೂಸ್ ಮಾಡಿದ್ವಿ, ಕೌಂಟ್ ಪ್ಲಾಟ್ ಯೂಸ್ ಮಾಡಿದ್ವಿ, ಹಿಸ್ಟ್ ಪ್ಲಾಟ್ ನ ಯೂಸ್ ಮಾಡಿದ್ದೀವಿ. ಕೌಂಟ್ ನಿಮಗೆ ಕೌಂಟ್ ಮಾಡೋಕೆ ಹಿಸ್ಟ್, ಕೌಂಟ್ ಪ್ಲಸ್ ರೇಂಜ್, ಯಾವ್ಯಾವ ವ್ಯಾಲ್ಯೂಸ್ ಯಾವ ರೇಂಜ್ ಅಲ್ಲಿ ಇದೆ ಅನ್ನೋದು ಕೂಡ ಗೊತ್ತಾಗುತ್ತೆ. ಓಕೆ, ಸೊ ಇದನ್ನ ನೋಡಿ ನಾವು ಕನ್ಕ್ಲೂಷನ್ ಬರ್ಬೋದು. ಈಗ ಕೆಲವೊಂದ್ಸಲ ಏನಾಗ್ಬಿಡುತ್ತೆ, ಈಗ ನಮ್ ಡೇಟಾ ಓಕೆ, ಕೆಲವೊಂದ್ಸಲ ನೀವು ತಗೊಂಡಿರೋ ಟೆಂಪರೇಚರ್ 200 ಅಂತ ಕಾಣಿಸ್ಬೋದು ಇಲ್ಲಿ ಈ ತರ ಪ್ಲಾಟ್ ಮಾಡಿದಾಗ. ಸೊ 200 ಡಿಗ್ರಿ ಸೆಲ್ಸಿಯಸ್ ಇಟ್ ಈಸ್ ಹೈಲಿ ಇಂಪಾಸಿಬಲ್ ಪ್ರಾಕ್ಟಿಕಲಿ. ಹಂಗೇನಾದ್ರೂ ಬೈ ಮಿಸ್ ಆಗಿ ರಾಂಗ್ ವ್ಯಾಲ್ಯೂಸ್ ಬಂದಿದ್ರೆ ನಾವು ಅದನ್ನ ರಿಮೂವ್ ಮಾಡ್ಬೋದು. ಅದನ್ನ ನಾವು ಔಟ್ಲೈಯರ್ಸ್ ಅಂತೀವಿ ಮೆಷಿನ್ ಲರ್ನಿಂಗ್ ಭಾಷೆನಲ್ಲಿ. ಒಂಥರ ಇರ್ರಿಲೆವೆಂಟ್ ಇನ್ಫಾರ್ಮೇಶನ್ ಇದ್ರೆ ಅದನ್ನ ನಾವು ತೆಗೆದಾಕ್ಬೋದು. ಈಗ ನಮ್ಮ ಹತ್ರ ಕರೆಕ್ಟ್ ಇದೆಯಾ ಇಲ್ವಾ ಅಂತ ತಿಳ್ಕೊಳ್ಳಕ್ಕೆ ವಿಜುವಲೈಸೇಷನ್ ನಿಮಗೆ ಹೆಲ್ಪ್ ಮಾಡುತ್ತೆ. ಅದಕ್ಕೆ ಈ ತರ ಚಾರ್ಟ್ಸ್ ನ ಡಿಸ್ಪ್ಲೇ ಮಾಡೋದನ್ನು ನಾವು ಕಲಿಬೇಕು ಈ ತರ. ಓಕೆ, ಸೊ ಇವಾಗ ಏನ್ ಮಾಡೋಣ, ನಮ್ಮ ಹತ್ರ ಎಕ್ಸ್ ಮತ್ತೆ ವೈ ಎರಡು ಜೊತೆಗಿದೆ, ಅದನ್ನ ಎಕ್ಸ್ಟ್ರಾಕ್ಟ್ ಮಾಡೋಣ. ಎಕ್ಸ್ ನೇ ಒಂದ್ ಕಡೆ, ವೈ ನೇ ಒಂದ್ ಕಡೆ ಸ್ಪ್ಲಿಟ್ ಮಾಡ್ಕೊಳ್ಳೋಣ. ಅದಕ್ಕೆ ನಾನು ಇಲ್ಲಿ ಕಮೆಂಟ್ ಬರೀತೀನಿ. ಸೊ ಲೆಟ್ ಅಸ್ ಸ್ಪ್ಲಿಟ್ ಎಕ್ಸ್ ಫೀಚರ್ಸ್ ಅಂಡ್ ಟಾರ್ಗೆಟ್. ಸೊ ಹೆಂಗ್ ಮಾಡ್ಬೇಕು, ಅದಕ್ಕೆ ಬೇರೆ ಬೇರೆ ಟೆಕ್ನಿಕ್ಸ್ ಇದೆ. ನಾನು ಒಂದು ಸಿಂಪಲ್ ಟೆಕ್ನಿಕ್ ಅಲ್ಲಿ ಹೋಗ್ತೀನಿ. ಎಕ್ಸ್ ಇಸ್ ಈಕ್ವಲ್ ಟು ನೋಡಿ, ನಾನು ಇಂಡೆಕ್ಸ್ ಮೇಲೆ ಹೋಗ್ತೀನಿ. ಇಲ್ಲಿ ಮೇಲೆ ನಿಮಗೆ ಇಂಡೆಕ್ಸ್ ಇಲ್ಲಿ ಗೊತ್ತಾಗುತ್ತೆ, ಇಂಡೆಕ್ಸ್ ನಿಮಗೆ ಕಾಣಿಸ್ತಾ ಅವಾಗಲೇ ತೋರಿಸ್ತೀನಿ ನೋಡಿ, ಇಲ್ಲಿದೆ ನೋಡಿ. ಇಂಡೆಕ್ಸ್ ಏನು, 0 ಅನ್ನೋ ಇಂಡೆಕ್ಸ್ ಯಾರನ್ನ ರೆಪ್ರೆಸೆಂಟ್ ಮಾಡುತ್ತೆ, ಎನ್ ಅನ್ನ. ಎಲ್ಲಿ ತನಕ ಹೋಗ್ಬೇಕು ನಾನು, ಇಂಡೆಕ್ಸ್ 6 ತನಕ. ಇಲ್ಲಿಗೆ ನಮ್ಮ ಫೀಚರ್ಸ್ ಮುಗಿತು. ಇಂಡೆಕ್ಸ್ 0 ಇಂದ ಇಂಡೆಕ್ಸ್ 6 ತನಕ ನನ್ನ ಫೀಚರ್ಸ್ ಇದೆ. ಇಂಡೆಕ್ಸ್ 7 ಬಂದ್ಬಿಟ್ಟು ನನ್ನ ಟಾರ್ಗೆಟ್ ಇದು. ಅದಕ್ಕೆ ನಾನೇನ್ ಮಾಡ್ತೀನಿ, ಇಲ್ಲಿ x is equal to dataset dot index location iloc ಅಂತ ಒಂದು ಫಂಕ್ಷನ್ ಇದೆ. iloc ಹಿಂಗೆ ಸ್ಕ್ವೇರ್ ಬ್ರಾಕೆಟ್ ಹಾಕ್ಬೇಕು ನೋಡಿ, ಈ ತರ ಬರೀಬೇಕು. x is equal to dataset dot iloc index location ಸ್ಕ್ವೇರ್ ಬ್ರಾಕೆಟ್ ಹಾಕ್ಬೇಕು ಈ ತರ, ಆಯ್ತಾ? ಈ ಸ್ಕ್ವೇರ್ ಬ್ರಾಕೆಟ್ ಅಲ್ಲಿ ನೀವು ಒಂದು ಕೋಲನ್ ಹಾಕೋಬೇಕು. ಕೋಲನ್ ಇನ್ನ ರೈಟ್ ಸೈಡಿಗೆ ಬರೋದು ಕಾಲಮ್, ಕಾಲಮ್ ಇನ್ನ ಲೆಫ್ಟ್ ಸೈಡಿಗೆ ಬರೋದು ರೋಸ್. ಸೊ ನಮಗೆ ರೋಸ್ ಬಗ್ಗೆ ಏನು ರೆಸ್ಟ್ರಿಕ್ಷನ್ಸ್ ಇಲ್ಲ, 2200 ರೋಸು ಬೇಕು, ಅದಕ್ಕೆ ಅದನ್ನ ಖಾಲಿ ಬಿಡ್ತೀವಿ. ಬಟ್ ಕಾಲಮ್ಸ್ಗೆ ನಮ್ಮ ರೆಸ್ಟ್ರಿಕ್ಷನ್ಸ್ ಇದೆ, ಅದಕ್ಕೆ ಕೋಮಾ ಬ್ರಾಕೆಟ್ ಹಾಕೊಂಡು ಯಾವ್ಯಾವ ಬೇಕು ಅಂತ ಬರೀಬೇಕು. ಇಲ್ಲಿ ನೀವು ಅವಾಗಲೇ ನೋಡಿದ್ರಿ 0 ಇಂದ 6 ಬೇಕು. 0, 1, 2, 3, 4, 5, 6. ಇದರ ಅರ್ಥ ಏನು, ನನ್ನ ಹತ್ರ ಡೇಟಾ ಸೆಟ್ ಅಂತ ಇದೆ, ಅದರಲ್ಲಿ ಎಲ್ಲ ಮಿಕ್ಸ್ ಇದೆ. ಅದರಲ್ಲಿ ನನಗೆ 0 ಇಂದ 6 ತನಕ ಇರೋ ಕಾಲಮ್ಸಿನ ವ್ಯಾಲ್ಯೂಸ್ಗಳು ಡಾಟ್ ವ್ಯಾಲ್ಯೂಸ್, ಈ ಎಲ್ಲ ವ್ಯಾಲ್ಯೂಸ್ ಎಲ್ಲಿ ಬರಬೇಕು, ಎಕ್ಸಿಗೆ ಬರಬೇಕು ಅಂತ ಅರ್ಥ. ಇದನ್ನ ರನ್ ಮಾಡ್ತೀನಿ ನೋಡಿ, ಬಂತು. ಸೊ ಬಂದಿರೋದಕ್ಕೆ ಪ್ರೂಫ್ ಏನು, ಎಕ್ಸ್ ಆಫ್ 0 ನ ಪ್ರಿಂಟ್ ಮಾಡಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ನೋಡಿ, ಎನ್, ಪಿ, ಕೆ ಟೆಂಪರೇಚರ್, ಹ್ಯೂಮಿಡಿಟಿ, pH, ರೈನ್ಫಾಲ್. ಟಾರ್ಗೆಟ್ ಇಲ್ಲಿ ನಿಮಗೆ ಕಾಣಿಸ್ತಾ ಇಲ್ಲ, ಇದೇ ನಾವು ಮಾಡಬೇಕಾಗಿತ್ತು. ಮಾಡಿ ನೋಡಿ ಇದನ್ನ. x is equal to dataset dot iloc
ಇದನ್ನ ರನ್ ಮಾಡಿ ನೋಡಿ ಹೇಳಿ. ಆಯ್ತು ಸರ್. ಓಕೆ ಫೈನ್. ಸೊ ಎಕ್ಸ್ ಆಫ್ 0 ಹಿಂಗೆ ಕಾಣುತ್ತೆ. ಅದೇ ಥರ ವೈನು ಮಾಡ್ಕೊಳ್ಳೋಣ. ಸೊ ವೈ ಹೆಂಗೆ ಮಾಡ್ತೀವಿ? ವೈ ಇಸ್ ಈಕ್ವಲ್ ಟು ಡೇಟಾ ಸೆಟ್ ಡಾಟ್ ಐಲಾಕ್ ಕೋಲಾನ್ ಇರೋದು ಒಂದೇ, ಯಾವುದಪ್ಪ 7. ಹಂಗೆ ಅದನ್ನು ಪ್ರಿಂಟ್ ಮಾಡಿ ನೋಡ್ಬಿಡ್ತೀನಿ. ವೈ ಆಫ್ 0 ವ್ಯಾಲ್ಯೂಸ್ ಬಿಟ್ಟೆ ನೋಡಿ, ತಪ್ಪು ಮಾಡಿದೆ ನಾನು. ಕರೆಕ್ಟ್ ಎರರ್ ಬಂತು. ಲಾಸ್ಟಿಗೆ ವ್ಯಾಲ್ಯೂಸ್ ಸರಿ ಹೋಯ್ತು ನೋಡಿ. y is equal to dataset dot ilog 7 values y of 0 ಪ್ರಿಂಟ್ ಮಾಡಿದ್ರೆ ನಿಮಗೆ ಟಾರ್ಗೆಟ್ ಅಷ್ಟೇ ಕಾಣಿಸ್ಬೇಕು. ಬಂತ್ರ ಇದು? ಎಸ್ ಸರ್. ಓಕೆ ಫೈನ್. ಸೊ ಈಗ ನಮಗೆ ಎಕ್ಸು ಇದೆ, ವೈನೂ ಇದೆ, ಸಪ್ರೇಟ್ ಆಗಿದೆ. ಓಕೆ, ಇವಾಗ ಎಕ್ಸ್ ಮತ್ತು ವೈ ಎರಡು ನಿಮ್ಮ ಹತ್ರ ಇದ್ದರೆ ನೀವು ಇವಾಗ ನಿಮ್ಮ ಮೆಷಿನ್ ಲರ್ನಿಂಗ್ ಮಾಡೆಲ್ನ ಟ್ರೈನ್ ಮಾಡ್ಬೋದು ಅಂತ ಅರ್ಥ. ಬಟ್ ಹಂಗೆ ಟ್ರೈನ್ ಮಾಡೋಕ್ಕಿಂತ ಮುಂಚೆ ಒಂದು ರೂಲ್ಸ್ ಇದೆ. ಏನಂದರೆ ನಿಮ್ಮ ಹತ್ರ ಇರೋ ಎಕ್ಸನ್ನ 2 ಭಾಗ ಮಾಡಬೇಕು, ಟ್ರೈನಿಂಗ್ ಆ್ಯಂಡ್ ಟೆಸ್ಟಿಂಗ್. ವೈನೂ ಅಷ್ಟೇ 2 ಭಾಗ ಮಾಡಬೇಕು. ಅದರಲ್ಲಿ ಈಗ ನಿಮ್ಮ ಹತ್ರ 100 ರೆಕಾರ್ಡ್ ಇದೆ, 80% ಟ್ರೈನಿಂಗಲ್ಲಿ ಇಟ್ಕೋಬೇಕು, 20% ಟೆಸ್ಟಿಂಗಲ್ಲಿ ಇಟ್ಕೋಬೇಕು. ಯಾಕೆ ಈ ಥರ ಮಾಡಬೇಕಪ್ಪ ಅಂದರೆ, ಈಗ ನೀವು ಈ ಮೆಷಿನ್ ಅಂದ್ರೇನು, ನಿಮ್ಮ ಲ್ಯಾಪ್ಟಾಪ್ನ ನೀವು ಟ್ರೈನ್ ಮಾಡ್ತೀರಾ. ಹಿಂಗೆ ವೆದರು, ಸಾಯಿಲ್ ಪ್ರಾಪರ್ಟೀಸ್ ಹಿಂಗಿದ್ರೆ ಇಂಥ ಕ್ರಾಪ್ ಹೇಳಬೇಕು ಅಂತ ನೀವು ಹೇಳ್ಕೊಡ್ತೀರಾ. ಟ್ರೈನ್ ಮಾಡೋದಂದ್ರೇನು ನೀವು ಟೀಚ್ ಮಾಡ್ತೀರಾ ಅದಕ್ಕೆ. ಅದು ಏನೋ ಸ್ವಲ್ಪ ಮ್ಯಾಥಮೆಟಿಕ್ಸ್ನೆಲ್ಲ ಯೂಸ್ ಮಾಡ್ಕೊಂಡು ನೆನ್ಪಿಟ್ಕೊಳ್ಳುತ್ತೆ. ಅದು ಎಷ್ಟರ ಮಟ್ಟಿಗೆ ಕರೆಕ್ಟಾಗಿ ಕಲ್ತಿದೆ ಅಂತ ಗೊತ್ತಾಗಬೇಕಲ್ಲ ನಿಮಗೆ. ಅದನ್ನು ಟೆಸ್ಟ್ ಮಾಡೋಕ್ಕೆ ನಿಮಗೆ ಏನು ಬೇಕು? ಟೆಸ್ಟ್ ಡೇಟಾ ಬೇಕಾಗುತ್ತೆ. ಇದು ಹೆಂಗೆ ಅಂದರೆ, ಈಗ ನಾವು ನಿಮಗೆ ಏನೋ ಜಾವನೋ ಪೈಥಾನೋ ಹೇಳ್ಕೊಡ್ತೀವಿ ಸ್ಟೂಡೆಂಟ್ಸ್ಗೆ. ನೀವು ಎಷ್ಟು ನೀಟಾಗಿ ಕಲ್ತೀರಾ ಅಂತ ತಿಳ್ಕೊಳಕ್ಕೆ ನಾವೇನು ಮಾಡ್ತೀವಿ? ಇಂಟರ್ನಲ್ಸ್ ಮಾಡ್ತೀವಿ, ಎಕ್ಸಾಮ್ಸ್ ಮಾಡ್ತೀವಿ. ನೀವು ಎಷ್ಟು ಸ್ಕೋರ್ ಮಾಡ್ತೀರೋ ಅದ್ರ ಮೇಲೆ ನೀವು ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ಹೆಂಗಿದೆ ಅಂತ ನಾವು ಅನಲೈಸ್ ಮಾಡ್ತೀವಿ. ಅದೇ ಥರ ನಮ್ಮ ಪ್ರಾಜೆಕ್ಟಲ್ಲೂ ನಾವೇನು ಮಾಡಬೇಕು? ನಮ್ಮ ಹತ್ರ ಇರೋ 2200 ರೆಕಾರ್ಡ್ನ ತೊಗೊಂಡೋಗಿ ಟ್ರೈನ್ ಮಾಡಬಾರ್ದು. 2200 ರೆಕಾರ್ಡ್ಸಲ್ಲಿ 80%ನ ಮಾತ್ರ ಟ್ರೈನಿಂಗಿಗೆ ಉಪಯೋಗಿಸ್ಕೊಂಡು 20%ನ ಟೆಸ್ಟಿಂಗಿಗೆ ಇಟ್ಕೋಬೇಕು. ಆ ಟೆಸ್ಟಿಂಗ್ನ ಇಟ್ಕೊಂಡು ನಾವು ಅದಕ್ಕೆ ಟೆಸ್ಟ್ ಮಾಡಬೇಕು, ಎಷ್ಟು ಕರೆಕ್ಟಾಗಿ ಅರ್ಥ ಮಾಡ್ಕೊಂಡಿದೆ ಇದು. ರಾಗಿ ಅಂತ ಹೇಳೋ ಜಾಗದಲ್ಲಿ ರಾಗಿ ಹೇಳ್ತಾ ಇದೆಯೋ, ರೈಸ್ ಹೇಳ್ತಿದ್ಯೋ. ಈಗ ಆ್ಯಪಲ್ ಅಂತ ಹೇಳ್ಬೇಕಿತ್ತು, ಅಲ್ಲಿ ಆ್ಯಪಲ್ ಹೇಳೋ ಬದಲು ಬೇರೆ ಏನಾದರೂ ಹೇಳ್ತಿದ್ಯಾ, ಎಷ್ಟು ಕರೆಕ್ಟಾಗಿ ಹೇಳ್ತಿದೆ, ಎಷ್ಟು ತಪ್ಪು ಮಾಡ್ತಿದೆ ಅಂತ ನಾವು ಅದನ್ನು ಇವ್ಯಾಲ್ಯೂಯೇಟ್ ಮಾಡಬೇಕು. ಅದಕ್ಕೋಸ್ಕರ ನಾವೇನು ಮಾಡಬೇಕು? ವಿ ಶುಡ್ ಡಿವೈಡ್ ಅವರ್ ಡೇಟಾ ಇಂಟು ಟ್ರೈನಿಂಗ್ ಆ್ಯಂಡ್ ಟೆಸ್ಟಿಂಗ್. ಅದಕ್ಕೆ ಇಲ್ಲಿ ಈಗ ಕೆಲಸ ಮಾಡೋಣ. ಇಲ್ಲಿ ಕಮೆಂಟ್ ಬರುತ್ತೆ ನೋಡಿ. ಸೊ ಲೆಟ್ ಅಸ್ ಡಿವೈಡ್ our data into training and the testing in the ratio 80:20. ಈ ರೇಷಿಯೋನ ನಾವು ಮೇಂಟೈನ್ ಮಾಡಬೇಕು. ಯಾಕೆ 80:20 ಯೂಸ್ ಮಾಡ್ತೀವಿ? 50-50 ಯೂಸ್ ಮಾಡೋಕ್ಕಾಗಲ್ವಾ? 60-40 ಯೂಸ್ ಮಾಡೋಕ್ಕಾಗಲ್ವಾ ಅಂತ. ಬಟ್ ಒಂದು ರಿಸರ್ಚ್ ಏನು ಹೇಳುತ್ತೆ, 80:20 ಅನ್ನೋದು ಆಪ್ಟಿಮಲ್ ರೇಷಿಯೋ. ಈ ರೇಷಿಯೋದಲ್ಲಿ ಹೋದಾಗ ಮಾಡೆಲ್ ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ ಅಂತ ಅದು ರಿಸರ್ಚ್ ಮಾಡಿ ಕೊಟ್ಟಿದ್ದಾರೆ. ಅದಕ್ಕೆ ನಾವು ಅದನ್ನೇ ಯೂಸ್ ಮಾಡ್ತೀವಿ. ಓಕೆ, ಸೊ ಈಗ ಹೆಂಗೆ ಡಿವೈಡ್ ಮಾಡಬೇಕು? ಅದಕ್ಕೆ ಅಂತಲೇ ಫಂಕ್ಷನ್ ಇದೆ, ನೀವು ಅದನ್ನು ಕಾಲ್ ಮಾಡಬೇಕು ನೋಡಿ. ಅದನ್ನ ನಾನು ಫಸ್ಟ್ ಇಂಪೋರ್ಟ್ ಮಾಡ್ಕೊತೀನಿ. ಅದಕ್ಕೆ ನೀವು ಹೆಂಗೆ ಬರಿಬೇಕು? ಫ್ರಮ್ ಸ್ಕೇಲರ್ ನೋಡಿ, ನಾನು ಇಲ್ಲಿ ಹೆಂಗೆ ಬರಿತೀನೋ ಅದೇ ಥರ ಮಾಡ್ಬೇಕು ನೀವು. ಫ್ರಮ್ ಸ್ಕೇಲರ್ ಡಾಟ್ ಮಾಡೆಲ್ ಸೆಲೆಕ್ಟ್. ನಾನು ಇಲ್ಲೇನು ಟೈಪ್ ಮಾಡಲ್ಲ, ಆಟೋಮೆಟಿಕ್ಕಾಗಿ ಬರೋದನ್ನೇ ಸೆಲೆಕ್ಟ್ ಮಾಡ್ತೀನಿ. ಮಾಡೆಲ್ ಸೆಲೆಕ್ಷನ್ ಇಂಪೋರ್ಟ್ ಟ್ರೈನ್ ಟೆಸ್ಟ್ ಸ್ಪ್ಲಿಟ್ ಈ ಥರ ಬರಿಬೇಕು.
ಮಾಡಿ ನೀವು ಇದನ್ನ ಈ ಲೈನ್ from sklearn dot model selection import train test split. ಆಯ್ತು ಸರ್. ಓಕೆ ಫೈನ್. ಸೊ ಇವಾಗ ಏನ್ ಮಾಡೋಣ, ಇದನ್ನ ಯೂಸ್ ಮಾಡ್ಕೊಂಡು ಸ್ಪ್ಲಿಟ್ ಮಾಡೋಣ. ನೋಡಿ ಇಲ್ಲಿ ನಾನು ಏನ್ ಮಾಡ್ತೀನಿ, LHS ಅಲ್ಲಿ x 2 ಭಾಗ ಆಗುತ್ತೆ, ಅಂದ್ರೆ x train x test. ಅದೇ ತರ y 2 ಭಾಗ ಆಗುತ್ತೆ, y train y test ಈಕ್ವಲ್ಸ್, ಇವಾಗ ಫಂಕ್ಷನ್ ಕಾಲ್ ಮಾಡ್ತೀನಿ train test split. ಈಗ ಇಲ್ಲಿ ಕೊಡ್ತೀನಿ, ಈ x ನ 2 ಭಾಗ ಮಾಡು, y ನ 2 ಭಾಗ ಮಾಡು, ರೇಷಿಯೋ ಎಷ್ಟು, ಟೆಸ್ಟ್ ಸೈಜ್ is equal to 0.2 ಅಂತ ಕೊಡಬೇಕು. 0.2 ಅಂದ್ರೆ 20% ಅಂತ ಅರ್ಥ. ಓಕೆ, ಆಮೇಲೆ ಇನ್ನೊಂದು ಪ್ಯಾರಾಮೀಟರ್ ಸೇರಿಸ್ಬೇಕು ನಾವು, ಬರೆದ್ಬಿಟ್ಟು ನಿಮ್ಗೆ ಹೇಳ್ತೀನಿ. ರ್ಯಾಂಡಮ್ ಸ್ಟೇಟ್ is equal to 50. ಏನಿದು ರ್ಯಾಂಡಮ್ ಸ್ಟೇಟ್ ಅಂದ್ರೆ, ನೋಡಿ ಇವಾಗ ನಿಮ್ಮ ಹತ್ರ ಇರೋ ಡೇಟಾ ಇಲ್ಲಿದೆಯಪ್ಪ, ಹಿಂಗಿದೆ, ಇದು ನಿಮ್ಮ ಹತ್ರ ಇರೋ 2200 ರೆಕಾರ್ಡ್ಸ್ ಇದೆ. ಇದರಲ್ಲಿ 8:20 ರೇಷಿಯೋದಲ್ಲಿ ಡಿವೈಡ್ ಆಗಬೇಕು. ಆ 80ನ ಹೆಂಗ್ ತಗೋಬೇಕು, ಸುಮ್ಮನೆ ಹಿಂಗೆ ಉದ್ದಕ್ಕೆ ಸೀಕ್ವೆನ್ಷಿಯಲ್ ಆಗಿ, ಈಗ 1ರಿಂದ ಶುರು ಮಾಡ್ಕೊಂಡು, ನೋಡಿ ಇಲ್ಲಿ 1ರಿಂದ ಶುರು ಮಾಡ್ಕೊಂಡು 1400 ಅನ್ಕೊಳ್ಳಿ, 80% ಅಂದ್ರೆ ಹಿಂಗ್ ಸುಮ್ಮನೆ ಹಿಂಗೆ ಉದ್ದಕ್ಕೆ ತಗೊಂಡ್ಬಿಡ್ಬೇಕಾ, ಅಥವಾ ತಗೊಳ್ಳೋದಕ್ಕಿಂತ ಮುಂಚೆ ಎಲ್ಲದನ್ನು ಮಿಕ್ಸ್ ಮಾಡ್ಬೇಕಾ? ನೋಡಿ ಹಿಂಗ್ ಉದ್ದಕ್ಕೆ ಸೀಕ್ವೆನ್ಷಿಯಲ್ ಆಗಿ ತಗೊಂಡ್ಬಿಟ್ರೆ ಕೆಲವೊಂದು ಪ್ಯಾರಾಮೀಟರ್ ಮಿಸ್ ಆಗುತ್ತೆ. ಅದಕ್ಕೆ ನಾವು ಯಾವಾಗ್ಲೂ ಏನ್ ಮಾಡ್ಬೇಕು, ನಮ್ಮ ಹತ್ರ ಇರೋ ಡೇಟಾನ ಶಫಲ್ ಮಾಡ್ಬೇಕು, ಮಿಕ್ಸ್ ಮಾಡ್ಬೇಕು, ಆಮೇಲೆ ಸ್ಪ್ಲಿಟ್ ಮಾಡ್ಬೇಕು. ಆತರ ಮಿಕ್ಸ್ ಮಾಡು ಅಂತ ಹೇಳೋ ವೇರಿಯೇಬಲ್ ಇದು. ರ್ಯಾಂಡಮ್ ಸ್ಟೇಟ್ is equal to 50 ಅಂದ್ರೆ ಎಲ್ಲದನ್ನು ಮಿಕ್ಸ್ ಮಾಡಿ ತಗೊಳುತ್ತೆ. ಸೊ ಈ ಲೈನ್ ಬರೀರಿ. ಈಗ ಡಿವೈಡ್ ಆಗಿದೆ, x train x test, ಟೋಟಲ್ x ಅಂದ್ರೆ ಎಷ್ಟಿತ್ತು ಹೇಳಿ, 2200 ಇತ್ತು x. ಆ 2200 ಅಲ್ಲಿ 80% ಎದರಲ್ಲಿದೆ, x train ಅಲ್ಲಿ ಇದೆ, 20% ಎದರಲ್ಲಿದೆ, x test ಅಲ್ಲಿ ಇದೆ. ಅದೇ ತರ y ಅಲ್ಲಿ ಏನಿತ್ತು, ಕ್ರಾಪ್ಸ್ ಗಳಿದ್ದು 2200, ಅದರಲ್ಲಿ 80 ಇಲ್ಲಿದಾವೆ, 20 ಇಲ್ಲಿದಾವೆ. ಈ ತರ ಡಿವೈಡ್ ಆಗುತ್ತೆ. ಮಾಡಿದ್ರ ಇದನ್ನ? ಬಂತ ಕಾರ್ತಿಕ್ ಇದು? ಸರ್ ಮಾಡ್ತಾ ಇದ್ದೀನಿ. ಮಾಡಿ ಮಾಡಿ. ಹಾಂ ಸರ್ ಬಂತು. ಓಕೆ ಫೈನ್. ನಾವು ಇದನ್ನ ಕ್ರಾಸ್ ಚೆಕ್ ಮಾಡಿ ತೋರಿಸ್ತೀನಿ ನೋಡಿ ನಿಮಗೆ. ಪ್ರಿಂಟ್ ಎಫ್ ಲೆಂತ್ ಆಫ್ ಅಥವಾ ಸೈಜ್ ಆಫ್ ಎಕ್ಸ್ ಟ್ರೈನ್, ಲೆಂತ್ ಆಫ್ ಎಕ್ಸ್ ಟ್ರೈನ್. ಅದೇ ತರ ಪ್ರಿಂಟ್ ಸೈಜ್ ಆಫ್ ಎಕ್ಸ್ ಟೆಸ್ಟ್. ಸುಮ್ಮನೆ ಇದೆ ನಮ್ಮ ಕನ್ಫರ್ಮೇಶನ್ ಗೆ, ಸೈಜ್ ಆಫ್ ಎಕ್ಸ್ ಟೆಸ್ಟ್. ಇವಾಗ 2200 ನ 80, 2200 ನ 20 ನೋಡಿ ಇಲ್ಲಿ ಗೊತ್ತಾಗ್ತಾ ಇದೆ. 1760 ರೆಕಾರ್ಡ್ಸ್ ಎದ್ರಲ್ಲಿದೆ, ಎಕ್ಸ್ ಟ್ರೈನ್ ಅಲ್ಲಿದೆ. 440 ಎದ್ರಲ್ಲಿದೆ, ಎಕ್ಸ್ ಟೆಸ್ಟ್ ಅಲ್ಲಿದೆ. ಇವೆರಡನ್ನು ಆಡ್ ಮಾಡಿದ್ರೆ ನಿಮಗೆ ಏನ್ ಬರುತ್ತೆ, ಇಲ್ಲಿ ಮಾಡಿ ನೋಡ್ಬಿಡೋಣ. 1760 ಪ್ಲಸ್ 440 200 ಬರ್ಬೇಕು. ಇದರ ಅರ್ಥ ಏನು? ಹೌದು, ಡಿವೈಡ್ ಆಗಿದೆ. ಎಕ್ಸ್ 2 ಭಾಗ ಆಗಿದೆ, ವೈ ಕೂಡ 2 ಭಾಗ ಆಗಿದೆ. ಒಂದು ಎಕ್ಸ್ ಟ್ರೈನ್ ಎಕ್ಸ್ ಟೆಸ್ಟ್, ಇನ್ನೊಂದು ವೈ ಟ್ರೈನ್ ವೈ ಟೆಸ್ಟ್ ಬರ್ತಾ ಇದೆ. ಓಕೆ, ಇವಾಗ ನೆಕ್ಸ್ಟ್ ಸ್ಟೆಪ್ಪಿಗೆ ಬರೋಣ. ಈಗ ನಿಮಗೆ ಎಕ್ಸ್ ಟ್ರೈನು ಇದೆ, ವೈ ಟ್ರೈನು ಇದೆ ನಿಮ್ಮ ಹತ್ರ. ಈಗ ಈ ಎಕ್ಸ್ ಟ್ರೈನ್ ಮತ್ತೆ ವೈ ಟ್ರೈನ್ ಅನ್ನ ಉಪಯೋಗಿಸ್ಕೊಂಡು ನಾವೇನ್ ಮಾಡ್ಬೇಕು, ನಮ್ಮ ML ಅಲ್ಗಾರಿದಮ್ನ ಇಂಪ್ಲಿಮೆಂಟ್ ಮಾಡಬೇಕು. ಈ ನೀವು ಮೆಷಿನ್ ಲರ್ನಿಂಗ್ ಅಲ್ಗಾರಿದಮ್ಸ್ ನ ನೀವೇ ಬರೆಯೋ ಅವಶ್ಯಕತೆ ಇಲ್ಲ, ಎಲ್ಲ ಬರೆದು ಇಟ್ಬಿಟ್ಟಿದ್ದಾರೆ ಒಂದು ಪ್ಯಾಕೇಜ್ ಅಲ್ಲಿ. ಆ ಪ್ಯಾಕೇಜ್ ಹೆಸರು sklearn ಅಂತ, ಅದರಲ್ಲಿ ಎಲ್ಲ ಇದೆ. ತುಂಬಾ ಅಲ್ಗಾರಿದಮ್ಸ್ ಇದಾವೆ. ನಾವು ಒಂದು ಸಿಂಪಲ್ ಅಲ್ಗಾರಿದಮ್ ಯೂಸ್ ಮಾಡೋಣ, k ನಿಯರೆಸ್ಟ್ ನೈಬರ್. ಅದರ ಹೆಸರು k ನಿಯರೆಸ್ಟ್ ನೈಬರ್ ಅಥವಾ ಶಾರ್ಟ್ ಆಗಿ KNN ಅಂತೀವಿ. ಅದನ್ನ ಇಂಪೋರ್ಟ್ ಮಾಡ್ಕೊಂತೀವಿ. ನೋಡಿ ಅದಕ್ಕೆ ಹೆಂಗ್ ಬರೀಬೇಕು ನೀವು, ಫ್ರಮ್ sklearn dot neighbors import. ನೋಡಿ ಯೂಶಲಿ ಕ್ಲಾಸ್ ಅಂದ್ರೆ ಕ್ಯಾಪಿಟಲ್ ಇಂದ ಶುರು ಆಗುತ್ತೆ. KN 2 ಕ್ಯಾಪಿಟಲ್ ಬರದೆ
ಹಿಂಗೆ ಬರುತ್ತೆ, ನಾನು ಇಲ್ಲಿಂದನೇ ತೊಗೊಂಡ್ಬಿಡ್ತೀನಿ. ಈ ಥರ ಬರ್ಕೊಂಡೆ. ಬರೀರಿ ಈ ಲೈನ್ ಹಿಂಗೆ ಬರೆದ್ರೆ ಏನರ್ಥ, ಈ ಕ್ಲಾಸ್ ಇದೊಂದು ML ಅಲ್ಗಾರಿದಮ್, ಇದು ಕೆ ನೈಬರ್ಸ್ ಕ್ಲಾಸಿಫೈಯರ್ ಅನ್ನೋದು ಒಂದು ಅಲ್ಗಾರಿದಮ್. ಇಲ್ಲಿ ಬರೀತೇನೆ ನೋಡಿ, ಇಲ್ಲಿ ಮೇಲ್ಗಡೆ ಕೆ ನೈಬರ್ಸ್ classifier is an ML algorithm ಅನ್ನ ಇಂಪೋರ್ಟ್ ಮಾಡ್ಕೊಂತ ಇದೀವಿ. ಸೊ ಇದೊಂದು ಕ್ಲಾಸ್, ಇದು ಕ್ಲಾಸ್. ಈಗ ನಾವೇನ್ ಮಾಡ್ಬೇಕು, ಇದ್ರದ್ದೊಂದು ಆಬ್ಜೆಕ್ಟ್ ಅನ್ನ ಕ್ರಿಯೇಟ್ ಮಾಡ್ಕೋಬೇಕು. ಹೆಂಗ್ ಕ್ರಿಯೇಟ್ ಮಾಡ್ತೀರಾ, ಮಾಡೆಲ್ ಇಸ್ ಈಕ್ವಲ್ ಟು ಕೆ ನೈಬರ್ಸ್ ಕ್ಲಾಸಿಫೈಯರ್. ಇಲ್ಲಿ ಕಮೆಂಟ್ ಬರುತ್ತೆ ನೋಡಿ, ಮಾಡೆಲ್ ಈಸ್ ಆಬ್ಜೆಕ್ಟ್, ಇದು ಒಂದು ಆಬ್ಜೆಕ್ಟ್. ಸೊ ಕ್ಲಾಸ್, ನಿಮ್ಮ ಹತ್ರ ಕ್ಲಾಸ್ ಇದ್ದು ಅದನ್ನ ನೀವು ಉಪಯೋಗಿಸ್ಕೋಬೇಕು ಅಂದ್ರೆ ಅದ್ರದ್ದೊಂದು ಆಬ್ಜೆಕ್ಟ್ ಅನ್ನ ಕ್ರಿಯೇಟ್ ಮಾಡ್ಕೋಬೇಕು. ಅದಕ್ಕೆ ಯಾರೋ ಆಲ್ರೆಡಿ ಬರ್ದಿಟ್ಟಿರೋ ಕ್ಲಾಸ್ ಇದು, ಅದನ್ನ ನಾನೇನ್ ಮಾಡಿದೆ, ಇಂಪೋರ್ಟ್ ಮಾಡ್ಕೊಂಡೆ. ನೆಕ್ಸ್ಟ್ ಅದನ್ನ ಉಪಯೋಗಿಸ್ಕೊಳ್ಳೋಕ್ಕೋಸ್ಕರ ಆಬ್ಜೆಕ್ಟ್ ಅನ್ನ ಕ್ರಿಯೇಟ್ ಮಾಡ್ಕೊಂತ ಇದೆ. ಇದೆರಡು ಲೈನ್ ಬರೀರಿ ಕಾರ್ತಿಕ್, ಇದು ಎರಡು. ಆಯ್ತು ಸರ್. ಓಕೆ ಫೈನ್. ಸೊ ಈಗ ಮಾಡೆಲ್ ಅಂದ್ರೆ ಏನು, ಇಟ್ ಇಸ್ ಎ ಆಬ್ಜೆಕ್ಟ್ ವಿಚ್ ರೆಪ್ರೆಸೆಂಟ್ಸ್ KNN. ಓಕೆ, ಈಗ ಇದು ಸಿಕ್ತು ಅಂದ್ರೆ ನಾವೇನ್ ಮಾಡ್ಬೇಕು, ಟ್ರೈನಿಂಗ್ ಮಾಡ್ಬೇಕು. ಅದಕ್ಕೆ ಇಲ್ಲಿ ಬರೀತೀನಿ, ಮಾಡೆಲ್ ಡಾಟ್ ಫಿಟ್. ಫಿಟ್ ಅಂದ್ರೆ ಟ್ರೈನ್ ಮಾಡು ಅಂತ ಅರ್ಥ. ಸೊ ಟ್ರೈನ್ ಮಾಡಕ್ ನೀವೇನ್ ಕೊಡ್ಬೇಕು, ಒಂದು ಎಕ್ಸ್ ಟ್ರೈನ್, ಇನ್ನೊಂದು ವೈ ಟ್ರೈನ್, ಎರಡನ್ನು ಕೊಡ್ಬೇಕು. ಇದು ಎಕ್ಸ್ಪೆಕ್ಟೆಡ್, ಇದು ಇನ್ಪುಟ್, ಈ ಇನ್ಪುಟ್ಗೆ ಈ ಔಟ್ಪುಟ್ ಬರಬೇಕು ಅಂತ ಅರ್ಥ, ಮಾಡೆಲ್ ಡಾಟ್ ಫಿಟ್. ಓಕೆ, ಸೊ ಇದನ್ನ ಈಗ ನಾನು ರನ್ ಮಾಡ್ತೀನಿ. ಈಗ ಟ್ರೈನ್ ಆಗ್ತಾ ಇದೆ ಮಾಡೆಲ್. ಈ ತರ ಬರುತ್ತೆ ಔಟ್ಪುಟ್. ಮಾಡಿ ಇದೆ. ಆಯ್ತು ಸರ್. ಓಕೆ, ಮಾಡೆಲ್ ಡಾಟ್ ಫಿಟ್ ಅಂತ ಬರೆದ್ರೆ ಟ್ರೈನ್ ಆಯ್ತು ಅಂತ ನೋಡ್ರಿ. ಇಲ್ಲಿ ನಮ್ಗೆ ಒಂದು ವಾರ್ನಿಂಗ್ ಬಂದಿದೆ, ಇಲ್ಲೊಂದು ಸ್ವಲ್ಪ ಓದೋಣ. ಈ ವಾರ್ನಿಂಗ್ ಇದೇನು ಎರರ್ ಇಲ್ಲ, ಓಕೆ, ಬಟ್ ಎನಿಹೌ ವಾರ್ನಿಂಗ್ ಬಂದಿದೆ. ಆ ವಾರ್ನಿಂಗ್ ಕೂಡ ಏನು ಅಂತ ತಿಳ್ಕೊಂಡು ಸರಿ ಮಾಡ್ಕೋಬೇಕು. ಅದಕ್ಕೆ ಇಲ್ಲಿ ಓದ್ತೀನಿ ನೋಡಿ. ಸೊ ಡೇಟಾ ಕನ್ವರ್ಷನ್ ವಾರ್ನಿಂಗ್ ಏನದು, a column vector y was passed when a one dimensional array was expected. ಅದು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಿದ್ದೇನನ್ನ, ಒನ್ ಡೈಮೆನ್ಷನಲ್ ಅರೇ, ಬಟ್ ನಾನ್ ಪಾಸ್ ಮಾಡಿರೋದೇನನ್ನ, ಕಾಲಮ್ ವೆಕ್ಟರ್. ಇದು y ಗೆ ಸಂಬಂಧಪಟ್ಟಂಗೆ, ಇದ್ರ ಬಗ್ಗೆ ಹೇಳ್ತಾ ಇದೆ, ಇದ್ರ ಬಗ್ಗೆ. ಓಕೆ, ಅದಕ್ಕೆ ರೀಸನ್ ಹೇಳುತ್ತದೆ, ಪ್ಲೀಸ್ ಚೇಂಜ್ ದ ಶೇಪ್. ಶೇಪ್ ಅಂದ್ರೆ ಡೈಮೆನ್ಷನ್. ಈ y ನ ಶೇಪ್ ನ ಚೇಂಜ್ ಮಾಡ್ರಿ ಯೂಸಿಂಗ್ ರಾವೆಲ್ ಮೆಥಡ್. ಈ ಮೆಥಡ್ ಯೂಸ್ ಮಾಡಿ ಸರಿ ಮಾಡ್ಕೊಳ್ಳಿ ಅಂತಾನು ಹೇಳ್ತಾ ಇದೆ. ಇದನ್ನ ಇಗ್ನೋರ್ ಮಾಡಿದ್ರು ನಡೆಯುತ್ತೆ, ಬಟ್ ಎನಿ ಹೌ ಟ್ರೈ ಮಾಡೋಣ. ಓಕೆ, ಅದಕ್ಕೆ ನಾನು ಇಲ್ಲಿ ಏನ್ ಮಾಡ್ತೀನಿ, numpy ಯೂಸ್ ಮಾಡ್ಕೊತೀನಿ. ಇಂಪೋರ್ಟ್ numpy ಆಸ್ np. numpy ತಗೊಂಡೆ. ಈ y ಟ್ರೈನ್ ಅನ್ನ np ಡಾಟ್ ರಾವೆಲ್ ಅಂತ ಮೆಥಡ್ ಇದೆ, y ಟ್ರೈನ್ ನ ಕೊಡ್ತೀನಿ. ಅದು ಸರಿ ಮಾಡಿಕೊಟ್ಟಿದ್ದನ್ನ ಮತ್ತೆ y ಟ್ರೈನ್ಗೆ ಹಾಕೊಂತೀನಿ. ಇದರ ಅರ್ಥ ಏನು, y ಟ್ರೈನ್ ಅಂತ ನನ್ನ ಹತ್ರ ಒಂದು ವೆಕ್ಟರ್ ಇದೆ, ಅದನ್ನ ಒನ್ ಡೈಮೆನ್ಷನಲ್ ಅರೇಗೆ ಕನ್ವರ್ಟ್ ಮಾಡ್ಕೊಂಡು ಇಲ್ಲಿ ಹಾಕೊಂತೀನಿ. ಆಮೇಲೆ ಟ್ರೈನಿಂಗ್ ಮಾಡ್ತೀನಿ. ಇವಾಗ ಈ ವಾರ್ನಿಂಗ್ ಹೋಗ್ಬೇಕು. ಹೋಯ್ತು ನೋಡಿ ವಾರ್ನಿಂಗ್. ನೀವು ಇದೇ ತರ ಮಾಡಿ ನೋಡಿ. ಆಯ್ತು ಸರ್. ಓಕೆ ಫೈನ್. ಇಷ್ಟ ಆದ್ರೆ ನಾವು ಇಲ್ಲಿ ಒಂದು ಕಮೆಂಟ್ ನಿಮಗೆ ಬರೆದು ಬಿಡ್ತೀನಿ. ಸೊ ಫಿಟ್ ಫಂಕ್ಷನ್ ಟ್ರೈನ್ಸ್ ದ ಮಾಡೆಲ್. ಈಗ ಟ್ರೈನ್ ಆಗ್ಬಿಡ್ತು ನಮ್ಮ ಮಾಡೆಲ್. ಓಕೆ ಓಕೆ, ಈಗ ನಮಗೇನು ಕೆಲಸ ಅಂದ್ರೆ ಅದು ಎಷ್ಟು ನೀಟಾಗಿ ಅರ್ಥ ಮಾಡ್ಕೊಂಡಿದೆ ಅಂತ ಒಂದು ಟೆಸ್ಟ್ ಮಾಡ್ಬೇಕು. ಅದಕ್ಕೆ ನಾನೇನ್ ಮಾಡ್ತೀನಿ, ನಮ್ಮ ಡೇಟಾ ಸೆಟ್ಟಿಗೆ ಬಂದು ನೋಡ್ರಿ, ಇಲ್ಲಿ ಕಾಟನ್ ಇಂದು ಸುಮ್ಮನೆ ನಾನು ಒಂದು ಕಾಟನ್ ಇನ್ ರೆಕಾರ್ಡ್ ತಗೊಂತೀನಿ. ಇಲ್ಲಿದೆ ನೋಡಿ, ಕಾಟನ್ಗೆ ಇಲ್ಲಿಂದ ಇಲ್ಲಿ ತನಕ ಇಷ್ಟು ಕಾಪಿ ಮಾಡ್ಕೊಂತೀನಿ. ಇದು ಇನ್ಪುಟ್ ಅಲ್ವಾ, ನಮಗೆ ಕರೆಕ್ಟಾಗಿ ಕಾಪಿ ಮಾಡ್ಕೊಂಡು, ಇದು ನನ್ನ ಫೀಚರ್ಸ್, ಇದಿಷ್ಟು ಫೀಚರ್ಸ್. ಸೆಲೆಕ್ಷನ್ ಕರೆಕ್ಟ್ ಆಗುತ್ತಲ್ಲ, ಕಾಪಿ, ಇದನ್ನ ಕಾಪಿ ಮಾಡ್ಕೊಂಡೆ. ಇವಾಗ ಇಲ್ಲಿ ತಗೊಂತೀನಿ. ಈಗ ನಾನು ಏನ್ ಮಾಡ್ತೀನಿ ಅಂದ್ರೆ, ಲೆಟ್ ಅಸ್ ಟೆಸ್ಟ್ ಅವರ್ ಮಾಡೆಲ್. ಟೆಸ್ಟ್ ಮಾಡೋಣ, ನೋಡೋಣ ಇದು ಕರೆಕ್ಟ್ ಹೇಳ್ತೈತಾ ಇಲ್ವಾ ಅಂತ ತಿಳ್ಕೊಳ್ಳೋಣ ಇವಾಗ. ಸೊ ಇವಾಗ ಏನ್ ಮಾಡ್ತೀನಿ ನಾನು, ಟೆಸ್ಟ್ ಡೇಟಾ ಈಸ್ ಈಕ್ವಲ್ ಟು numpy ಡಾಟ್ ಅರೇ. ನೋಡಿ ಹಿಂಗೆ ಬರ್ಕೋಬೇಕು,
numpy ಡಾಟ್ ಅರೇ ಅಂತ ಬರ್ಕೊಂಡು ಬ್ರಾಕೆಟ್ ಒಳಗಡೆ 2 ಸ್ಕ್ವೇರ್ ಬ್ರಾಕೆಟ್ ಹಾಕ್ಬೇಕು. ಅರೇ ಅನ್ನೋದು ಪ್ಯಾರಂಥಸಿಸ್, ಅದ್ರೊಳಗಡೆ ಮತ್ತೆ ಹಿಂಗೆ ಸ್ಕ್ವೇರ್ ಬ್ರಾಕೆಟ್. ಇಲ್ಲಿ ಪೇಸ್ಟ್ ಮಾಡ್ತೀನಿ ಅದು ನೋಡಿ, ಇಲ್ಲಿ ನಾನು ಪೇಸ್ಟ್ ಮಾಡಿದೆ. ಸೊ ಇದರ ಅರ್ಥ ಏನಪ್ಪಾ ಅಂದ್ರೆ, ಇದು ನನ್ನ ಟೆಸ್ಟ್ ಡೇಟಾ, ಇದು ನನ್ನ ಫೀಚರ್ಸ್, ಇದು ಎನ್ ಪಿ ಕೆ ಟೆಂಪರೇಚರ್ ಪಿ ಎಚ್ ರೈನ್ಫಾಲ್ ಇದೆಲ್ಲ ಇದೆ ಇಲ್ಲಿ. ಓಕೆ, ಇವಾಗ ಕೇಳ್ತೀನಿ ನಾನು ಈ ಇನ್ಪುಟ್ಗೆ ನೀನು ಯಾವ ಕ್ರಾಪ್ ಕೊಡ್ತೀಯಾ ಅಂತ ಕೇಳ್ತೀನಿ. ಹೆಂಗೆ ಮಾಡೆಲ್ ಡಾಟ್ ಪ್ರೆಡಿಕ್ಟ್ ಟೆಸ್ಟ್ ಡೇಟಾ ಕೊಡ್ತೀವಿ. ಸೊ ಅದು ನೀಟಾಗಿ ಕಲ್ತಿದ್ರೆ ಕಾಟನ್ ಅಂತ ಕೊಡಬೇಕು. ಬೇರೆ ಏನಾದರೂ ಕೊಡ್ತು ಅಂದ್ರೆ ಅದು ತಪ್ಪು ಮಾಡಿದೆ ಅಂತ ಅರ್ಥ. ನೋಡಿ, ಇದನ್ನ ರನ್ ಮಾಡ್ತೀನಿ ಇವಾಗ. ಎಕ್ಸ್ಪೆಕ್ಟೆಡ್ ರಿಸಲ್ಟ್ ಏನು? ಕಾಟನ್. ನೋಡೋಣ ಇವಾಗ. ಬರ್ತಾ ಇದೆ ನೋಡಿ. ಸೊ ನಾನು ಫೀಚರ್ಸ್ನ ಕೊಟ್ಟೆ, ಎಕ್ಸ್ಪೆಕ್ಟೆಡ್ ಔಟ್ಪುಟ್ ಕಾಟನ್ ಕರೆಕ್ಟಾಗಿ ಬರ್ತಾ ಇದೆ ಅಂದ್ರೆ ಕಲ್ತಿದೆ ಮಾಡೆಲ್ಲು ಅಂತ ಅರ್ಥ. ಮಾಡಿ ಇದನ್ನ. ಅರ್ಥ ಆಗ್ತಿದೇನ್ರ ಇದು ನಾನು ಹೇಳ್ತಾ ಇರೋದು ಎಲ್ಲರಿಗೂ? ಶ್ವೇತಾ, ಸುಷ್ಮಾ, ಸಲ್ಮಾ? Yes, sir. ಓಕೆ, ಬರ್ತಾ ಇದೆಯಾ ಕಾರ್ತಿಕ್ ಇದು? ವ್ಯಾಲ್ಯೂ ಎರರ್ ತೋರಿಸಿದೆ ಸರ್. ಏನ್ ಬರ್ತಿದೆ? ವ್ಯಾಲ್ಯೂ ಎರರ್. ವ್ಯಾಲ್ಯೂ ಎರರ್ ಯಾವ್ದು? ಇದ್ರಲ್ಲ, ಟೆಸ್ಟ್ ಅಲ್ಲ? ಹೌದು ಸರ್. ಓಕೆ, ವ್ಯಾಲ್ಯೂ ಎರರ್ ಮೋಸ್ಟ್ಲಿ ನೀವು ಅದು ಕಾಪಿ ಪೇಸ್ಟ್ ಮಾಡಿದಾಗ ಯಾವ್ದಾದ್ರು ಒಂದು ಮಿಸ್ ಆಗಿದೆಯಾ ಅಂತ ಒಂದ್ಸಲ ನೋಡಿ. ಇದು 7 ಇರ್ಬೇಕಲ್ವಾ? 1 5 6 7 ವ್ಯಾಲ್ಯೂಸ್ ಇರ್ಬೇಕು ಅರೇ ಒಳಗಡೆ. ಹಿಂಗೆ 2 ಸ್ಕ್ವೇರ್ ಬ್ರಾಕೆಟ್ ಹಾಕಿರಾ? ಪ್ಯಾರಂಥಸಿಸ್, ಅರೇ ಅನ್ನೋ ಪ್ಯಾರಂಥಸಿಸ್ ಒಳಗಡೆ 2 ಸ್ಕ್ವೇರ್ ಬ್ರಾಕೆಟ್ ಇರ್ಬೇಕು. ಬಂತು ಸರ್. ಓಕೆ, ಬಂತ್ರಾ? ಹಾಂ ಸರ್. ಯಾವ್ದು ನೀವು ಕಾಟನ್ ಕೊಟ್ಟಿದ್ರಾ, ಬೇರೆದು ಕೊಟ್ಟಿದ್ರಾ? ರೈಸ್ ಕೊಟ್ಟಿದ್ದೆ ಸರ್. ರೈಸ್, ಕರೆಕ್ಟ್ ಬಂದಿದೆಯಲ್ಲ? ಹಾಂ ಸರ್. ಓಕೆ ಫೈನ್. ನೋಡ್ರಿ ಈಗ ಬರ್ತಾ ಇದೆ. ಈಗ ಈಗ ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಹೇಳಿ ಇದನ್ನ ಕಂಪ್ಲೀಟ್ ಮಾಡ್ತೀನಿ ನೋಡ್ರಿ. ಈಗ ನಮ್ಮ ಹತ್ರ 2200 ಇದ್ವು ನಮ್ಮ ಹತ್ರ ಟೋಟಲ್ ರೆಕಾರ್ಡ್. ಅದನ್ನ ನಾವೇನ್ ಮಾಡ್ಬಿಟ್ವಿ, 80:20 ರೇಷಿಯೋದಲ್ಲಿ ಡಿವೈಡ್ ಮಾಡಿದ್ವಿ. ಅವಾಗ ಏನಾಯ್ತು ನೋಡ್ರಿ, ಟ್ರೈನಿಂಗ್ ಅಲ್ಲಿ 1760 ಇತ್ತು, ಟೆಸ್ಟಿಂಗ್ ಅಲ್ಲಿ ಎಷ್ಟಿತ್ತು? 440 ಇತ್ತು. ಇದು ಕ್ಲಿಯರ್. ಓಕೆ, ನೋಡಿ ಇವಾಗ ಇದೊಂದು ಕಾನ್ಸೆಪ್ಟ್ ತಿಳ್ಕೊಳ್ಳಿ, ಇಂಪಾರ್ಟೆಂಟ್ ಇದು. ಇಲ್ಲಿ ಮೇಲ್ಗಡೆ ಇಲ್ಲಿ ನೋಡ್ರಿ, ಇದನ್ನ ಅರ್ಥ ಮಾಡ್ಕೊಳ್ಳಿ. ಸೊ ಈ ಎಕ್ಸ್ ಟ್ರೈನ್ ಅಲ್ಲಿ 1760 ಇದೆ, ಎಕ್ಸ್ ಟೆಸ್ಟ್ ಅಲ್ಲಿ ಎಷ್ಟಿದೆ? 400 ಎಷ್ಟೇ ಬಂತಲ್ಲ ಅವಾಗಲೇ, 460 ಅನ್ಸುತ್ತೆ. 440 ಸಾರಿ, ಇಲ್ಲಿ 440 ಇದೆ. ಓಕೆ, ಇವಾಗ ನಾವು ಈ ಎಕ್ಸ್ ಟೆಸ್ಟ್ ಯಾಕೆ ಎತ್ತಿಟ್ಕೊಂಡಿದ್ದೆ ಅಂತ ನಿಮ್ಗೆ ಹೇಳಿದೆ ನಾನು. ಈ 440 ರೆಕಾರ್ಡ್ಸ್ ಅಲ್ಲಿ ಎಷ್ಟನ್ನ ಅದು ಕರೆಕ್ಟ್ ಆಗಿ ಹೇಳುತ್ತೆ, ಎಷ್ಟನ್ನ ತಪ್ಪು ಹೇಳುತ್ತೆ ಅಂತ ನಾವು ತಿಳ್ಕೊಂಡ್ಬಿಟ್ಟು ಅದ್ರದ್ದು ಸ್ಕೋರ್ ಹೇಳ್ಬೇಕು ನಾವು. ಈಗ ನಮ್ದು ಹೆಂಗ್ ಸ್ಕೋರ್ ಬರುತ್ತಲ್ಲ, ಎಷ್ಟು ಪರ್ಸೆಂಟೇಜ್ ಆಯ್ತು ನಮ್ದು ಫಸ್ಟ್ ಸೆಮ್, ಸೆಕೆಂಡ್ ಸೆಮ್, ನಾವು ಏನ್ ಸ್ಕೋರ್ ಮಾಡಿದ್ವಿ ಅಂತ ಗೊತ್ತಾಗುತ್ತಲ್ಲ. ಅದೇ ತರ ಈಗ ನಾವೇನ್ ಮಾಡ್ಬೇಕು, ಈ ಎಕ್ಸ್ ಟೆಸ್ಟ್ ಅಲ್ಲಿರೋ 440 ಕೊಟ್ಟು ಪ್ರೆಡಿಕ್ಟ್ ಮಾಡ್ಬೇಕು. ನೋಡಿ ಅದೇನು ಅಂತ ಇವಾಗ ಹೇಳ್ತೀನಿ ನಿಮ್ಗೆ. ಇಲ್ಲಿ ಈಗ ನಾನು ಒಂದ್ ರೆಕಾರ್ಡ್ ಪ್ರೆಡಿಕ್ಟ್ ಮಾಡಿದೆ, ನಾನು ನೋಡಿದೆ ಇದು ಕಾಟನ್ ಇಂದು ಅಂತ ನನಗೆ ಗೊತ್ತಿತ್ತು. ಕಾಟನ್ ಬರ್ತತಾ ಇಲ್ವಾ ಅಂತ ನೋಡಿದೆ, ಕಾಟನ್ ಬಂತು, ಫೈನ್.
ಹಿಂಗೆ 440 ಚೆಕ್ ಮಾಡ್ಬೇಕು ನಾವು. 440 ಕೊಟ್ಟು 440 ರಿಸಲ್ಟ್ಸ್ ತಗೊಂಡ್ಬಿಟ್ಟು ಆ 440 ಎಷ್ಟು ಸರಿ ಇದೆ ಎಷ್ಟು ತಪ್ಪಿದೆ ಅನ್ನೋದನ್ನ ನೋಡಿ ಅದ್ರದ್ದು ಸ್ಕೋರ್ನ ಹೇಳ್ಬೇಕು ನಾವು. ಅದನ್ನ ನಾವು ಟೆಕ್ನಿಕಲಿ ಏನಂತ ಕರಿತೀವಿ, ಇವ್ಯಾಲ್ಯೂಯೇಷನ್ ಅಂತೀವಿ. ಇವ್ಯಾಲ್ಯೂಯೇಷನ್ ಆಫ್ ಮಾಡೆಲ್. ಇವ್ಯಾಲ್ಯೂಯೇಟ್ ಮಾಡ್ಬೇಕು. ಹೆಂಗ್ ಇವ್ಯಾಲ್ಯೂಯೇಟ್ ಮಾಡ್ಬೇಕು ಇಲ್ಲಿ ಬರೀತೀನಿ ನೋಡಿ. ಇವ್ಯಾಲ್ಯೂಯೇಷನ್ ಹೆಂಗ್ ಮಾಡೋದು ಅಂತ ಈಗ ಹೇಳ್ತೀನಿ. LHS ಅಲ್ಲಿ y prediction is equal to ಮಾಡೆಲ್ ಹೆಸರೇನು, ಡಾಟ್ ಪ್ರೆಡಿಕ್ಟ್. ಏನ್ ಕೊಡ್ತೀರಾ ನೀವು, ಎಕ್ಸ್ ಟೆಸ್ಟ್ ನ ಕೊಡ್ಬೇಕು ನೋಡಿ. ಏನು ಎಕ್ಸ್ ಟೆಸ್ಟ್ ಅಲ್ಲಿ ಎಷ್ಟಿದಾವೆ ರೆಕಾರ್ಡ್ಸ್, 440 ಇದಾವೆ. ಸೊ ಈಗ ವೈ ಪ್ರಿಡಿಕ್ಷನ್ ನಲ್ಲಿ ಏನಾಗಿರುತ್ತೆ ಹೇಳಿ, 440 ರಿಸಲ್ಟ್ಸ್ ಬಂದಿರುತ್ತೆ. ಓಕೆ, ಆ 440 ರಿಸಲ್ಟ್ಸ್ ಸರಿ ಇರ್ಬೋದು ತಪ್ಪಿರ್ಬೋದು ನಮಗೆ ಗೊತ್ತಿಲ್ಲ. ಅದಕ್ಕೆ ನಾವೇನ್ ಮಾಡ್ಬೇಕು, ಬಂದಿ ಏನ್ ಆನ್ಸರ್ ಬರ್ಬೇಕು ಅನ್ನೋದು ಇದ್ರಲ್ಲಿ ಇರುತ್ತೆ, ವೈ ಟೆಸ್ಟ್ ಅಲ್ಲಿ ಇರುತ್ತೆ ನೋಡಿ. ವೈ ಟೆಸ್ಟ್ ಅಲ್ಲಿ ಏನ್ ಆನ್ಸರ್ ಬರ್ಬೇಕು ಅನ್ನೋದು ಇಲ್ಲಿರುತ್ತೆ. ಬಂದಿರೋ ಆನ್ಸರ್ ಇದರಲ್ಲಿ ಇರುತ್ತೆ, ವೈ ಪ್ರಿಡಿಕ್ಷನ್ ಅಲ್ಲಿ ಇರುತ್ತೆ. ಓಕೆ, ವೈ ಪ್ರಿಡಿಕ್ಷನ್ ಅಲ್ಲಿ ಬಂದಿರೋ ಆನ್ಸರ್ ಇರುತ್ತೆ. ಬಂದಿದ್ದ ಆನ್ಸರ್ ಅನ್ನ ಬರ್ಬೇಕಾಗಿರೋ ಆನ್ಸರ್ ಜೊತೆಗೆ ಚೆಕ್ ಮಾಡಿದಾಗ ನಮ್ಗೆ ಸ್ಕೋರ್ ಸಿಗುತ್ತೆ. ಅದಕ್ಕೆ ನೋಡಿ, ಪ್ರೆಡಿಕ್ಟ್ ಮಾಡ್ಬಿಟ್ಟೆ ನಾನು, 440 ರಿಸಲ್ಟ್ಸ್ ಬಂದಿದಾವೆ ಈಗ ಇದ್ರೊಳಗಡೆ. ಆಯ್ತಾ, ಈಗ ನಾವೇನ್ ಮಾಡೋಣ, ಎಷ್ಟು ಸರಿ ಬಂದಿದೆ ಎಷ್ಟು ತಪ್ಪು ಬಂದಿದೆ ಅಂತ ತಿಳ್ಕೊಬೇಕು. ಅದನ್ನ ತಿಳ್ಕೊಳಕ್ ಒಂದು ಫಂಕ್ಷನ್ ಇದೆ, ನಾವು ಮ್ಯಾನ್ಯುಯಲಿ ಮಾಡೋ ಅವಶ್ಯಕತೆ ಇಲ್ಲ. ಅದಕ್ಕೆ ಏನ್ ಮಾಡ್ತೀವಿ, ಫ್ರಮ್ ಸ್ಕೇಲರ್ ಡಾಟ್ ಮೆಟ್ರಿಕ್ಸ್ ಇಂಪೋರ್ಟ್ ಅಕ್ಯುರಸಿ ಸ್ಕೋರ್ ಅಂತ ಒಂದಿದೆ ಫಂಕ್ಷನ್ ನೋಡಿ. ಇಲ್ಲಿ ಅಕ್ಯುರಸಿ ಸ್ಕೋರ್ ಫಂಕ್ಷನ್ ಹೆಸರು. ಈ ಫಂಕ್ಷನ್ಗೆ ಕಾಲ್ ಮಾಡೋಣ, ಅಕ್ಯುರಸಿ ಸ್ಕೋರ್ ಕೊಡೋಣ. ಇದಕ್ಕೆ ಏನ್ ಕೊಡ್ಬೇಕು ಈಗ ನೀವು, ಬಂದಿರೋ ಆನ್ಸರ್ ಇಲ್ಲಿ ತೋರಿಸ್ತದೆ ನೋಡ್ರಿ. ಇದು ವೈ ಟ್ರೂ. ವೈ ಟ್ರೂ ಅಂದ್ರೆ ಏನು, ಒನ್ ಡೈಮೆನ್ಷನಲ್ ಅರೇ ಲೈಕ್ ಆರ್ ಲೇಬಲ್ ಇಂಡಿಕೇಟರ್ ಅರೇ ಸ್ಪಾರ್ಸ್ ಮ್ಯಾಟ್ರಿಕ್ಸ್ ಅಂತ. ವೈ ಟ್ರೂ. ವೈ ಟ್ರೂ ಅಂದ್ರೆ ಏನ್ ಆನ್ಸರ್ ಬರ್ಬೇಕಿತ್ತಲ್ಲ ಅದು, ಅಂದ್ರೆ ಅದೆಲ್ಲಿದೆ, ವೈ ಟೆಸ್ಟ್ ಅಲ್ಲಿ ಇರುತ್ತೆ. ವೈ ಟೆಸ್ಟ್ ಅಲ್ಲಿ ಬರ್ಬೇಕಾಗಿರೋ ಆನ್ಸರ್ ಇದೆ. ನೆಕ್ಸ್ಟ್ ಪ್ಯಾರಾಮೀಟರ್ ಬಂದಿರೋ ಆನ್ಸರ್, ವೈ ಪ್ರಿಡಿಕ್ಷನ್. ಇದು ನನಗೆ ಬಂದಿರೋ ಆನ್ಸರ್. ಇವೆರಡನ್ನು ಚೆಕ್ ಮಾಡುತ್ತದು. 0 ಇಂದ 1 ಅಲ್ಲಿ ಒಂದು ವ್ಯಾಲ್ಯೂ ಕೊಡುತ್ತೆ. ನಾವು ಅದನ್ನ ಇಂಟು 100 ಮಲ್ಟಿಪ್ಲೈ ಮಾಡ್ಕೊಬಿಟ್ರೆ 100ಗೆ ಪರ್ಸೆಂಟೇಜ್ ಸಿಗುತ್ತೆ. ಅದನ್ನ ಇಲ್ಲಿ ಪ್ರಿಂಟ್ ಮಾಡೋಣ. ಪ್ರಿಂಟ್ ಅಕ್ಯುರಸಿ ಸ್ಕೋರ್ ಆಫ್, ನಮ್ಮ ಅಲ್ಗಾರಿದಮ್ ಯಾವುದು, KNN ಮಾಡೆಲ್ ಈಸ್ ಸ್ಕೋರ್ ಅಂತ ಕೊಡ್ತೇನೆ. ನೋಡೋಣ 100ಗೆ ಎಷ್ಟು ಪರ್ಸೆಂಟೇಜ್ ಬರುತ್ತೆ ಅಂತ ಚೆಕ್ ಮಾಡೋಣ. ನೋಡ್ರಿ, ಅಕ್ಯುರಸಿ ಸ್ಕೋರ್ ಎಷ್ಟು ಬಂತು, 97 ಬಂತು. ಸೊ 97 ಬಂದ್ರೆ, 90 ಮೇಲ್ ಬಂದ್ರೆ ಡನ್, ಕರೆಕ್ಟ್ ಇದೆ, ML ಮಾಡೆಲ್ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದೆ ಅಂತ ಅರ್ಥ. ಮಾಡಿ ನೋಡಿ ನೀವು. ಎಸ್ ಸರ್, ಬಂತು. ಬರ್ತಾ ಇದೆಯಾ, ಅಷ್ಟೇ ಬಂತಾ, 97 ಬಂತಾ? 97. ಓಕೆ ಫೈನ್. ನೋಡ್ರಿ, ಇವಾಗ ಇದನ್ನ ನಾವು ಇವ್ಯಾಲ್ಯೂಯೇಷನ್ ಅಂತೀವಿ. ಈಗ ನಮಗೆ ಓಕೆ, ವಿ ಆರ್ ಸ್ಯಾಟಿಸ್ಫೈಡ್ ವಿತ್ ಅವರ್ ಮಾಡೆಲ್. ಈಗ ನೀವೇನ್ ಮಾಡ್ಬೇಕು, ಲಾಸ್ಟ್ ಸ್ಟೆಪ್, ನಿಮ್ ಮಾಡೆಲ್ ಅನ್ನ ಎಕ್ಸ್ಪೋರ್ಟ್ ಮಾಡ್ಬೇಕು. ಈಗ ನಿಮ್ ಮಾಡೆಲ್ ಅನ್ನೋದು ಸ್ಟಿಲ್ ರ್ಯಾಮ್ ಅಲ್ಲೇ ಇರುತ್ತದೆ ಒಂದು ವೇರಿಯೇಬಲ್ ಆಗಿ. ನೀವು ಅದನ್ನ ಎಕ್ಸ್ಟರ್ನಲ್ ಫೈಲಿಗೆ ಡಂಪ್ ಮಾಡ್ಬೇಕು. ಈಗೇನ್ ಮಾಡೋಣ, ಲೆಟ್ ಅಸ್ ಎಕ್ಸ್ಪೋರ್ಟ್ ದ ಮಾಡೆಲ್. ಹೆಂಗ್ ಎಕ್ಸ್ಪೋರ್ಟ್ ಮಾಡ್ಬೇಕು, ಅದಕ್ಕೊಂದು ಲೈಬ್ರರಿ ಇದೆ, ಇಂಪೋರ್ಟ್ ಜಾಬ್ಲಿಬ್ ಅಂತ ಒಂದು ಲೈಬ್ರರಿ. ಇದನ್ನ ಯೂಸ್ ಮಾಡ್ಕೊಂಡು ಜಾಬ್ಲಿಬ್ ಡಾಟ್ ಡಂಪ್ ಅಂತ ಫಂಕ್ಷನ್ ಇದೆ. ಅದಕ್ಕೆ ಹೇಳ್ಬೇಕು, ಈ ಮಾಡೆಲ್ ಅಂತ ನನ್ನ ಹತ್ರ ವೇರಿಯೇಬಲ್ ಇದೆ, ಅದನ್ನ ಈ ಹೆಸರಲ್ಲಿ ಡಂಪ್ ಮಾಡು. ಮಾಡೆಲ್ ಡಾಟ್ ಪಿಕಲ್. PKL ಅಂದ್ರೆ ಏನಂತ ಅರ್ಥ, ಪಿಕಲ್ ಅಂತ, ಪಿಕಲ್ ಫೈಲ್. ರನ್ ಮಾಡ್ತೀನಿ ನೋಡಿ. ಇವಾಗ ಒಂದು ಫೈಲ್ ಕ್ರಿಯೇಟ್ ಆಯ್ತು, ಪಿಕಲ್ ಫೈಲ್. ಇಲ್ಲಿ ನೀವು ಎಕ್ಸ್ಪ್ಲೋರರ್ ಬಂದ್ರೆ ನಿಮಗೆ ಕಾಣಿಸುತ್ತೆ. ಇಲ್ಲಿ ಬಂದೈತೆ ನೋಡ್ರಿ, ಇಲ್ಲಿ ಫೈಲ್ ಕಾಣಿಸ್ತಾ ಇದೆಯಾ, KNN ಮಾಡೆಲ್ ಡಾಟ್ ಪಿಕಲ್. ಇದನ್ನೇನಂತ ಕರಿಬೇಕು ನೀವು, ದಿಸ್ ಈಸ್ ಅವರ್ ಟ್ರೈನ್ಡ್ ಮಾಡೆಲ್, ದಿಸ್ ಈಸ್ ಅವರ್ ಮಾಡೆಲ್. ಅದನ್ನ ನೀವು ಫ್ರಂಟ್ ಎಂಡ್ ಅಲ್ಲಿ ಪ್ರಿಡಿಕ್ಷನ್ ಗೆ ಉಪಯೋಗಿಸ್ಕೋಬೇಕು. ಆಯ್ತು ಸರ್.
ಬರ್ತಾ ಇದೇನ್ರಾ? ಬಂತ ಫೈಲು ನಿಮ್ಗೆ? ಎಕ್ಸ್ಪ್ಲೋರರ್ಗೆ ಹೋಗಿ ನೋಡಿ, ಪಿಕಲ್ ಫೈಲ್ ಇರಬೇಕು. KNN model dot pickle ಅಂತಿದೆ ಸರ್. ಬಂದಿದೆ ಅಲ್ವಾ? ಹಾ, ಓಕೆ ಫೈನ್. ನೋಡಿ, ಇದು ಈ ಪ್ರಾಜೆಕ್ಟಿನ ಫಸ್ಟ್ ಫೇಸ್. ಇದು ಅರ್ಥ ಆಗ್ತೈತ್ರ? ಇದು ಏನೇನ್ ಮಾಡಿದ್ವಿ ನಾವು ಇವತ್ತಂತ? ಎಸ್ ಸುಷ್ಮಾ, ಶ್ವೇತಾ, ಸಲ್ಮಾ, ಅರ್ಥ ಆಗ್ತೈತ್ರ? ಓಕೆ. ನೋಡಿ, ಇದು ಈಗ ನಾವು ಟ್ರೈನ್ ಮಾಡಿ ಮಾಡೆಲ್ನ ಎಕ್ಸ್ಪೋರ್ಟ್ ಮಾಡ್ದಂಗೆ ಆಯ್ತು. ಇವಾಗ ನೆಕ್ಸ್ಟ್ ಏನ್ ಮಾಡಬೇಕು? ಈಗ ಇದನ್ನ ಯಾರೋ ಒಬ್ರು ಫಾರ್ಮರ್ಗೋ ಯಾರಿಗೋ ಉಪಯೋಗ ಆಗ್ಬೇಕಪ್ಪ ಈ ಮಾಡೆಲ್. ಅವಾಗ ನೀವೇನ್ ಮಾಡಬೇಕು? ಇದಕ್ಕೊಂದು ಸರ್ವರ್ ಬರೆದು ಇದಕ್ಕೊಂದು ಫ್ರಂಟ್ ಎಂಡ್ ಡಿಸೈನ್ ಮಾಡಿ ಫಾರ್ಮರ್ ಇಂದ ನಾವು ಇನ್ಪುಟ್ಸ್ ತಗೊಂಡು ಅದಕ್ಕೆ ಪ್ರೆಡಿಕ್ಟ್ ಮಾಡಿ ಯಾವ ಬೆಳೆ ಬೆಳಿಬೇಕು ಅಂತ ನಾವು ರೆಕಮೆಂಡ್ ಮಾಡಬೇಕು. ಅದು ನೆಕ್ಸ್ಟ್ ಫೇಸ್. ಸೊ ನೆಕ್ಸ್ಟ್ ಫೇಸ್ ಅಲ್ಲಿ ನಾವೇನ್ ಕಲಿಬೇಕು? ಹೌ ಟು ಕ್ರಿಯೇಟ್ ಸರ್ವರ್, ಹೌ ಟು ಕ್ರಿಯೇಟ್ HTML ಫೈಲ್ಸ್, ಹೌ ಟು ಕನೆಕ್ಟ್ ಫ್ರಂಟ್ ಎಂಡ್ ವಿತ್ ಬ್ಯಾಕ್ ಎಂಡ್. ಅದನ್ನ ಮಾಡ್ಬೇಕು ನಾವು. ಅವಾಗ ಪ್ರಾಜೆಕ್ಟ್ ನಮ್ದು ವರ್ಕಿಂಗ್ ಬರುತ್ತೆ. ಅರ್ಥ ಆಗ್ತಿದ್ಯಾ? ಕ್ಲಿಯರ್ ಇದು? ಎಸ್. ಸೊ ಇವತ್ತಿನ ಕ್ಲಾಸಿಗೆ ಇಷ್ಟಿರಲಿ. ಓಕೆ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಫ್ಲಾಸ್ಕ್ ಇಂದ ಹೆಂಗೆ ಸರ್ವರ್ ಕ್ರಿಯೇಟ್ ಮಾಡಬೇಕು, ಫ್ರಂಟ್ ಎಂಡ್ ಹೆಂಗೆ ಕ್ರಿಯೇಟ್ ಮಾಡಬೇಕು ಅಂತ ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ ಅಂತ. ಓಕೆ. ಸರ್. ಓಕೆ, ನಾಳೆ ಕಂಟಿನ್ಯೂ ಮಾಡೋಣ. ಥ್ಯಾಂಕ್ ಯು.